ಅಂತ ಕೇಳಿದಾಗ ಎಲ್ಲರೂ ಕನಸು ಕೈ ಎತ್ಬಿಟ್ರಿ, ಕರೆಕ್ಟ್ ಅಲ್ಲ? ಸೊ ಒಬ್ಬೊಬ್ಬರಿಗೆ ನಾನೇನಾದ್ರು ಕನಸು ಏನು ಅಂತ ನಿಮ್ದು ಕೇಳಲಿಕ್ಕೆ ಸ್ಟಾರ್ಟ್ ಆಗ್ಬಿಟ್ರೆ ಒಬ್ಬೊಬ್ರು ಒಂದೊಂದು ಕನಸನ್ನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀರ. ನಾನು ಬೆಂಗಳೂರಲ್ಲಿ ಒಂದು ಪ್ರೋಗ್ರಾಮ್ ಅಲ್ಲಿ ಕನಸಿದೆ ಅಂತ ನಿಮಗೆ ಕೇಳಿದಾಗ ತುಂಬಾ ಜನ ಎಸ್ ಸರ್ ಕನಸಿದೆ ಅಂತ ಹೇಳಿದ್ರು. ಏನ್ ಕನಸು ಅಂತ ಕೇಳಿದಾಗ ನಮ್ಮ ಭಾರತೀಯವರು ಬಂದಿದಾರ, ಅವ್ರೇನೋ ಪಕ್ಕದಲ್ಲಿ ಒಂದು ಸೈಟ್ ಇತ್ತೇನಲ್ಲ, ಈಗಲೂ ಇದೆಯಲ್ಲ, ಅವ್ರಿಗೋಸ್ಕರ ಇನ್ನೂ ಇದ್ರೇನಲ್ಲ, ಆ ಸೈಟ್ ತಗೋಬೇಕು ಸರ್, ಮತ್ತೆ ಏನೇನೋ ಮಾಡ್ಬೇಕು ಅಂತ ಏನೇನೋ ಹೇಳಿದ್ರಪ್ಪ. ಅನಾಥಾಶ್ರಮ ಅನಾಥಾಶ್ರಮ ಹೇಳಿದ್ರ, ಈಗಲ್ಲ ಅವಾಗ ಹೇಳಿದ್ರಲ್ವ. ಒಟ್ಟು ಕನಸಿತ್ತಲ್ವ ಅದು ಹೇಳಿದವತ್ತು. ಯಾಕೆ ಕೆಲವ್ರದ್ದು ಕನಸು ನನಸಾಗಲ್ಲ? ಈ ತರ ನಾನು ತುಂಬಾ ಜನದ್ದು ಕನಸನ್ನ ಕೇಳಿದಾಗ ಒಬ್ರು ಆಡಿ ಕಾರ್ ತಗೋಬೇಕು, ಒಬ್ರು ಬೆಂಚ್ ಕಾರ್ ತಗೋಬೇಕು, ಒಬ್ರು ಮನೆ ತಗೋಬೇಕು, ಒಬ್ರು ಅದು ಮಾಡಬೇಕು, ಒಬ್ರು ಇದು ಮಾಡಬೇಕು, ನಾನಾ ರೀತಿದ್ದು ಎಲ್ಲ ವಿಚಾರಗಳನ್ನ ಕೊಟ್ಟಿದ್ರು. ಸೊ ಆದ್ರೆ ಆ ಕನಸಿಗೆ ತಕ್ಕನಾಗಿ ಕೆಲಸ ಮಾಡಿದ್ರೆ ತಾನೇ ಆಗೋದು ಸ್ನೇಹಿತರೆ, ಕರೆಕ್ಟ್ ಹೌದವ್ರು? ನಾನು ಒಂದು ಮಿಕ್ಸಿಂಗ್ ವಿಡಿಯೋ ಕೊಡ್ಲಿಕ್ಕೋಸ್ಕರ ನಿನ್ನೆ ಹಳೇದು ನಾವು ಮನೆ ಸ್ಟಾರ್ಟ್ ಮಾಡಿದ್ದು, ಗುದ್ಲಿ ಪೂಜೆ ಮಾಡಿದ್ದು, ಅಲ್ಲಿ ನಾವು ನೀರು ಬಿಡ್ತಾ ಇದ್ದಿದ್ದು ಎಲ್ಲ ಹೇಗಿತ್ತು, ಈಗ ಹೆಂಗಾಗ್ತಾ ಇದೆ, ಲಾಸ್ಟಿಗೆ ಹೆಂಗಾಗುತ್ತೆ ಅನ್ನೋದು ಒಂದು ವಿಡಿಯೋಗೆ ಎಲ್ಲ ವಿಡಿಯೋನ ಒಟ್ಟು ಮಾಡ್ತಾ ಇದ್ರು. ಯಾಕಂದ್ರೆ ಒಂದೇ ಸರಿಗೆ ಆಗಲ್ಲ ನಮ್ಗೆ, ಈಗ ಮಾಡಬೇಕು ಇನ್ವಿಟೇಷನ್, ಅದನ್ನ ಕಳ್ಸೋದ್ರ ಮುಖಾಂತರ ವೆಲ್ಕಮ್ ಮಾಡ್ಕೋಬೇಕು ಅಂತೇಳಿ ಅವಾಗ ಯೋಚನೆ ಮಾಡಿದೆ. ಸ್ವಲ್ಪ ದುಡ್ಡಿದೆ ಅಂತೇಳಿ ಗುದ್ಲಿ ಪೂಜೆ ಮಾಡಿಬಿಟ್ಟಿದ್ರೆ ಮನೆ ಆಗ್ತಿತ್ತಾ ಅಂತ? ಆಗ್ತಿತ್ತಾ? ಆಗಲ್ಲ, ಕರೆಕ್ಟ್ ಹೌದಲ್ವ? ಅದಕ್ಕೆ ಯಾರು ಇಂಜಿನಿಯರ್ನ ಕಾಂಟ್ಯಾಕ್ಟ್ ಮಾಡಬೇಕು, ಕಾಂಟ್ರಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅದಕ್ಕೆ ಸಿಮೆಂಟು, ಜಲ್ಲಿ, ಕಲ್ಲು, ಮಣ್ಣು, ಕೆಲಸದವರು, ಅದಕ್ಕೆ ಡೈಲಿ ಏನ್ ಮಾಡ್ತಾ ಇದ್ದಾರೆ, ಎಂತ ಮಾಡ್ತಾ ಇದ್ದಾರೆ ಅಂತ ಹೋಗಿ ನೋಡ್ಕೊಂಡು ಎಲ್ಲ ಬಂದ್ಮೇಲೆ ಈ ಒಂದು ಏಪ್ರಿಲ್ಗೆ ನಿಯರ್ ಅಬೌಟ್ 2 years ಕಂಪ್ಲೀಟ್ ಆಗ್ತಾ ಇದೆ. ನಾವು ಗುದ್ಲಿ ಪೂಜೆ ಮಾಡಿ 2 years ಬೇಕಾಯ್ತು. ಆ ಮನೆ ನಮ್ಮ ಮೈಂಡ್ ಸೆಟ್ಗೆ ತಕ್ಕನಾಗಿ, ಸ್ವಲ್ಪ ನಮ್ಮ ದುಡ್ಡಿಗೆ ತಕ್ಕನಾಗಿ, ಆ ಜಾಗಕ್ಕೆ ತಕ್ಕನಾಗಿ ಏನಾಗಬೇಕು ಅನ್ನೋದು ಒಂದು ರೂಪುರೇಖೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಕನಸನ್ನ ನನ್ಸ್ ಮಾಡ್ಬೇಕಂದ್ರೆ ಅನ್ಕೊಂಡ ತಕ್ಷಣ ಆಗಲ್ಲ ಸ್ನೇಹಿತರೆ. ಅದು ಆಗುತ್ತಾ? ಇದು ಯಾವುದು ಜಾದು ಬಿಸ್ನೆಸ್ ಅಲ್ಲ ಸ್ನೇಹಿತರೆ. ಯಾರೋ ಬಂದು ನೀವು ಮೀಟಿಂಗ್ ಅಲ್ಲಿ ಕೂತ್ಬಿಡ್ಬೋದು, ಎಸ್ ನಾನು ಆಲ್ರೆಡಿ 1.5 ವರ್ಷದಲ್ಲಿ ನಾನು ಇಷ್ಟು ದುಡ್ಡು ಮಾಡಿದೆ. ಆ ದುಡ್ಡು ಮಾಡಿದ ತಕ್ಕನಾಗ ಅವ್ನು ಎಷ್ಟು ಕೆಲಸ ಮಾಡಿರ್ತಾನೆ, ಅಷ್ಟು ತಕ್ಕನಾಗ ನೀವು ಕೆಲಸ ಮಾಡಿದಾಗ ನಿಮ್ಗೂ ಅಷ್ಟೇ ಬರುತ್ತೆ. ಅವ್ರೇನೋ ಬಂದು 1 ವರ್ಷದಲ್ಲಿ ಇಷ್ಟು ದುಡ್ಡು ಮಾಡ್ಬಿಟ್ರಂತೆ, ನನಗೆ ದುಡ್ಡು ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಕೆಲಸ ಮಾಡಿದಷ್ಟು ನಿಮಗೆ ಬರುತ್ತೆ ಸ್ನೇಹಿತರೆ. ಯಾಕಂದ್ರೆ ನಾನು ಯಾವಾಗಲೂ ಹೇಳ್ತೀನಿ, ಪಾರ್ಟ್ ಟೈಮ್, ಫುಲ್ ಟೈಮ್, ಸ್ಪೇರ್ ಟೈಮ್, ಸಮ್ ಟೈಮ್. ಫುಲ್ ಟೈಮ್ ಲಕ್ಷಕ್ಕೆ ಮೋಸ ಇಲ್ಲ, ಪಾರ್ಟ್ ಟೈಮ್ ಡಿಸ್ಕೌಂಟ್ ಆಯ್ತು, ಸಮ್ ಟೈಮ್ ಫುಲ್ ಡಿಸ್ಕೌಂಟ್, ಸ್ಪೇರ್ ಟೈಮ್ ಸಿಕ್ಕಾಗ ಮಾಡೋಣ. ಎಷ್ಟೋ ಜನ ವಿಸ್ಟರಿಗೆ ಸೇರ್ಬಿಡ್ತಾರೆ, ಟೈಮ್ ಸಿಕ್ಕಾಗ ಮಾಡೋಣ, ದುಡ್ಡು ಬರಲ್ಲ ಸ್ನೇಹಿತರೆ. ಕೆಲವರು ಸಮ್ ಟೈಮ್ ಮಾಡ್ತಾರೆ, ಅಮಾಸೆಗೆ ಹುಣ್ಣಿಮೆಗೆ, ಓ ಏನೇ ಚೆನ್ನಾಗಿದ್ಯಾ, ಓ ಚೆನ್ನಾಗಿದ್ಯಾ, ಎಲ್ಲಿದೆ, ನಾಳೆ POP ಬರ, ಆಯ್ತು ಕಡೆ ಬರ್ತೀನಿ. ಅವ್ರಿಗೂ ಟೈಮ್ ಸಿಕ್ಕಾಗ, ಇವ್ರಿಗೂ ಟೈಮ್ ಸಿಕ್ಕಾಗ, ಇವ್ರು ಟೈಮ್ ಸಿಕ್ಕಾಗ ಅವ್ರಿಗೆ ಹೇಳಿದ್ದು, ಅವ್ರಿಗೆ ಟೈಮ್ ಸಿಕ್ಕಾಗ ಅವ್ರು POP ಹೇಳಿದ್ದು. ಕೆಲಸ ಆಗುತ್ತಾ? ನಾವ್ಯಾಕೆ ಹೈಯೆಸ್ಟ್ ಇನ್ಕಮ್ ಮಾಡ್ತಾ ಇದ್ವಿ, ಮೈಯ ಯಾಕೆ ಅಷ್ಟು ಇನ್ಕಮ್ ಮಾಡ್ತಾ ಇದಾರೆ, ಪಾಟೀಲ್ ಯಾಕೆ ಅಷ್ಟು ಇನ್ಕಮ್ ಮಾಡ್ತಾ ಇದಾರೆ, ಗುಲ್ಲಾ ಶಬೀನ ಯಾಕೆ ಅಷ್ಟು ಇನ್ಕಮ್ ಮಾಡ್ತಾ ಇದಾರೆ, ಸಂಪತ್ ಯಾಕೆ ಅಷ್ಟು ಇನ್ಕಮ್ ಮಾಡ್ತಾ ಇದಾರೆ? ವಿ ಆರ್ ದ ಫುಲ್ ಟೈಮರ್ಸ್. ಪ್ರತಿ ಕಣ ಕಣದಲ್ಲೂ ಕೇಸರ್ ಅಂತಾರಲ್ಲ, ಕಣ ಕಣದಲ್ಲೂ ವಿಸ್ಟಾರ್. ನಮ್ದು ನಮ್ಮ ಬ್ಲಡ್ ಏನಾದ್ರು ತೆಗೆದು ಬಿಟ್ರು ಅದು ವಿಸ್ಟಾರ್ 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 ಅಂತ ಕುಣಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವ್ಯಕ್ತಿಗಳು ಸೂಪರ್ ಸ್ಟಾರ್ ಆಗ್ಬೇಕಂತ ಹೇಳಿದ್ರೆ, ಯಾಕೆಂದ್ರೆ ನಾವು ತಾರೆಗಳ ಸಮ್ಮಿಲನ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಹೊರಟಿದ್ದೀವಿ ಸ್ನೇಹಿತರೆ. ಏನ್ ಹೇಳಿ? ತಾರೆಗಳ ಸಮ್ಮಿಲನ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಇತ್ತು. ಈಗ ಹಾಸನಲ್ಲಿ ನಾನೊಂದು ಹಾಲ್ ನೋಡಿದ್ದೆ, ಒಂದು 600 ಮೆಂಬರ್ಸ್ ಅಂಬೇಡ್ಕರ್ ಭವನ್. ನಾವು ಯಾವಾಗಲೂ ಮಾಡ್ತೇವೆ ದೊಡ್ಡ ಹಾಲು, ಯಾಕೆ ಮಾಡಬಾರ್ದು ಅಂತ. ಅಷ್ಟೊತ್ತಿಗೆ ನಳಿನಿಯವ್ರು ಏನಂದ್ರು, ಯಾವಾಗಲೂ ಹಾಸನನ್ನೇ ಮಾಡ್ತಿರಲ್ಲ ಸರ್, ನೀವು ಸರಿ ಬೆಂಗಳೂರೇ ಮಾಡಬೇಕು ಸರ್ ಅಂತ ಹೇಳಿದ್ರು. ಮತ್ತೆ ಲಾಸ್ಟಿಗೆ ನಾನು ಏನೇ ಯೋಚನೆ ಮಾಡ್ತಾ 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 ಆ ತಾರೆಗಳ ಸಮ್ಮಿಲನ ಯಾಕೆ ಹೈದರಾಬಾದಲ್ಲಿ ಮಾಡಬಾರ್ದು ಅಂತ ಯೋಚನೆ ಮಾಡ್ಬಿಟ್ಟೆ. ಹೈದರಾಬಾದಲ್ಲಿ ಯಾಕೆ ಮಾಡಬಾರ್ದು ತಾರೆಗಳ ಸಮ್ಮಿಲನ, ಇಲ್ಲೇ ಬೆಂಗಳೂರು ಹಾಸನ ಯಾಕೆ, ಇಂಟರ್ಸ್ಟೇಟ್ ಲೆವೆಲ್ ಅಲ್ಲಿ ಮಾಡಬಹುದಾ ಅಂತ ಯೋಚನೆ ಮಾಡಿದೆ. ಅದು ಫೈನಲಿ ಬರ್ತೀನಿ ಏನಂತ ಹೇಳ್ಬಿಟ್ಟು, ತಾರೆಗಳ ಸಮ್ಮಿಲನ. ಸೊ ಆ ತಾರೆಗಳ ಸಮ್ಮಿಲನ ದೊಡ್ಡ ಕಾರ್ಯಕ್ರಮದಲ್ಲಿ ಸೂಪರ್ ಸ್ಟಾರ್ಗಳಿಗೆ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಆ ಸೂಪರ್ ಸ್ಟಾರ್ಗಳಿಗೆ ಒಂದು ಸಣ್ಣ ಟಾರ್ಗೆಟ್ಗಳಿದೆ. ಏನ್ ಹೇಳಿ? ಸಣ್ಣ ಟಾರ್ಗೆಟ್ಗಳಿದೆ. ಆ ಟಾರ್ಗೆಟ್ ಈಗಲೇ ಹೇಳ್ಬಿಡ್ತೀನಿ, ಅದು ಹೇಳಿದ್ರೇನೆ ನಿಮ್ಗೆ ಈ ಗೋಲ್ ಅಚೀವ್ಮೆಂಟ್ಗೆ ಮೈಂಡ್ ಸೆಟ್ ಆಗುತ್ತೆ. ಏನಂತ ಹೇಳಿದ್ರೆ, ಅದು ಫೈನಲಿ ಹೇಳೋಣ ಅಂತಿದ್ದು ಒಬ್ಬರು ಕರೆಸಿ, ನಾನು ಅರ್ಜೆಂಟಲ್ಲಿ ಈ ಸಲ ಕಪ್ಪು ನಾವೇ ಹೊಡೆದಿದ್ದು ಅಂತ ಹೇಳಿದವ್ರಿಗೆ ಕಪ್ಪನ್ನೇ ಬಿಟ್ಟು ಬಂದ್ಬಿಟ್ಟೆ. ಈ ತಾರೆಗಳ ಸಮ್ಮಿಲನ ಅನ್ನೋದು ಏನಿದೆಯಲ್ಲ, ನಾನು ಅನ್ಕೊಂಡೆ ನಳಿನಿ ಬೆಂಗಳೂರು ಮಾಡಿ ಅಂದಾಗ, ಈ ತಾರೆಗಳನ್ನ ಯಾಕೆ ಹೈದರಾಬಾದಿಗೆ ಕರ್ಕೊಂಡು ಹೋಗ್ಬಾರ್ದು,
ಹೈದರಾಬಾದ್ ರಾಮೋಜಿ ಫಿಲ್ಮ್ ಸಿಟಿಲಿ ಯಾಕೆ ಮಾಡಬಾರ್ದು? ಏನೇನೋ ಯೋಚನೆ ಬಂತು, ಅದೆಲ್ಲ ಲಾಸ್ಟಿಗೆ ಬರ್ತೀನಿ ಇರಲಿ, ಅದೆಲ್ಲ ಯೋಚನೆಗಳೆಲ್ಲ. ಸೊ ಈ ತಾರೆಗಳೆಲ್ಲ ಇಲ್ಲಿಗೆ ಮಾತ್ರ ಸೀಮಿತ ಅಲ್ಲ, ಅವ್ರನ್ನ ತೋರ್ಸೋ ಜಾಗದಲ್ಲಿ ಅವ್ರನ್ನ ತೋರಿಸ್ಬೇಕು ಅನ್ನೋದೊಂದು ಕನಸು ಬಂದು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಇವತ್ತು ಕಾರ್ಯಕ್ರಮದ ಬಗ್ಗೆ ನಾನು ನಿದ್ದೆನೇ ಬಂದಿಲ್ಲ ನನಗಂತೂ. ಕಾರ್ಯಕ್ರಮ ನಾನು ಆಲ್ರೆಡಿ ಕಾರ್ಯಕ್ರಮ ಮುಗಿಸ್ಬಿಟ್ಟಿದ್ದೀನಿ. ಇದಲ್ಲ, ತಾರೆಗಳ ಸಮ್ಮೇಳನ ಮುಗಿಸ್ಬಿಟ್ಟಿದ್ದೀನಿ ನಾನು. ಹೆಂಗಿರುತ್ತೆ, ಏನಾಗಿರುತ್ತೆ, ಯಾರಿರ್ಬೋದು ವೇದಿಕೆಯಲ್ಲಿ, ಎಲ್ಲ ಯಾರ್ಯಾರು ಹೆಂಗ್ ಸೂಟ್ ಹಾಕಿರ್ಬೋದು, ಹೆಂಗ್ ನಡ್ಕೊಂಡ್ ಬರ್ಬೋದು, ಆ ಡೈಮಂಡು, ಆ ಪ್ರೆಸಿಡೆಂಟು, ಓ ಗಾಡ್, ಪ್ರಿಯಾ ಕದಂ ರೋಷನ್ ಅವ್ರದ್ದು ಹೆಂಗಿರ್ಬೋದು ಡ್ಯಾನ್ಸು, ನಳಿನಿ ಮಾಮೂನ್ ಡ್ಯಾನ್ಸ್ ಹೆಂಗಿರ್ಬೋದು. ಮಾಮ ಅಂದ್ರೆ ಇವ್ರ ಹಸ್ಬೆಂಡು, ನಮ್ ಕಡೆ ಮಾಮ ಅಂದ್ರೆ ಬೇರೆ ಅನ್ಕೊಂಡ್ಬಿಡ್ತಾರೆ, ಅದಕ್ಕೆ ಕ್ಷಮೆ ಇರಲಿ ಅಂತ. ಸೊ ಅದೊಂದು ಗೋಲ್. ಈಗ ಹೇಳಿ, ಒಂದು 500 SP ಮಾಡ್ತು ಅಂತ ಹೇಳಿದ್ರೆ ಒಂದು ಬೆಳ್ಳಿ ಕಿರೀಟ ಅಂತಕ್ಕಂಥದ್ದನ್ನ ನಿಮಗೆ 100 ಜನದ ಮುಂದೆ ಸಾಧ್ಯತೆ ಆದ್ರೆ, ಇವಿಷ್ಟು ಅಂತಾದ್ರೆ 1000 ಜನದ ಮುಂದೆನೆ ಅನ್ಕೊಳ್ಳಿ, ಒಂದು ಬೆಳ್ಳಿ ಕಿರೀಟ ಹಾಕೋದ್ರ ಮುಖಾಂತರ ವಿಶೇಷವಾಗಿ ಅವ್ರನ್ನ ಗೌರವಿಸ್ಬೇಕು ಅನ್ನೋದು ಒಂದು ಪೇಟಾ ಶಾಲೆ ಬೇರೆ. ಒಂದು ಬೆಳ್ಳಿ ಕಿರೀಟ ಅಂದ್ರೆ ಅಷ್ಟು ಈಸಿ ಅಲ್ಲ, ಕರೆಕ್ಟ್ ಹೌದು ಅಲ್ವೋ? ಕರೆಕ್ಟ್ ಅಲ್ಲ? ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯತೆ ಇಲ್ಲ. ಒಂದು 7-8 ಸಾವಿರ ಕೊಡೋ ಒಂದು ಕಿರೀಟ ಸಿಗ್ಬೋದು, ಒಂದು 20 ಗ್ರಾಮಿಂದ ಎಲ್ಲ, ಕರೆಕ್ಟ್ ಹೌದು ಅಲ್ವೋ? ಆದ್ರೆ 7-8 ಸಾವಿರ ನೀವು ದುಡಿಬಹುದು, ಆದ್ರೆ 1000 ಜನದ ಮಧ್ಯ 100 ಜನದ ಮಧ್ಯ ವೇದಿಕೆಯಲ್ಲಿ ತಗೊಳ್ಳೋದಿದೆಯಲ್ಲ, ಅದು ಅಷ್ಟು ಈಸಿ ಇಲ್ಲ ಸ್ನೇಹಿತರೆ. ಅದಕ್ಕೊಂದು ವೇದಿಕೆ ಬೇಕು, ಅದಕ್ಕೊಂದು ಪ್ಲಾಟ್ಫಾರ್ಮ್ ಬೇಕು, ಕರೆಕ್ಟ್ ಹೌದು ಅಲ್ವೋ? ಅದು ಇವತ್ತು ನಾವು ಲಾಂಚ್ ಮಾಡಿದೀವಿ, ಅದೇ 100 ಸೂಪರ್ ಸ್ಟಾರ್ಸ್. ಯಾಕಂದ್ರೆ ನೀವು ಹೋಗಿ ನಿಮ್ ಕೆಳಗೆ ಬರೋರ್ನ ಮಾಡೋದು ಬಿಡೋದು ನಂತರ, ಆದ್ರೆ ನೀವುಗಳು ಮಸ್ಟ್ ಅಂಡ್ ಶುಡ್ ಆಗ್ಲೇಬೇಕು, ನೀವೆಲ್ಲ ತಾರೆಗಳ ತರ ಮಿನುಗ್ಲೇಬೇಕು ಅನ್ನೋದಕ್ಕೋಸ್ಕರನೇ ತಾರೆಗಳ ಸಮ್ಮೇಳನ ಅಂತ ಇಟ್ಬಿಟ್ಟಿದ್ದೀವಿ. ನೀವೆಲ್ಲ ಅವತ್ತು ತಾರೆಗಳಿದ್ದಂಗೆ, ನಕ್ಷತ್ರಗಳಿದ್ದಂಗೆ, ಹೆಮ್ಮೆಯಿಂದ ನಿಮ್ಮ ಫ್ಯಾಮಿಲಿನ ಕೂರಿಸ್ಕೋಬೇಕಲ್ಲಿ. ನಿಮ್ಗೆ ಬೆಳ್ಳಿ ಕಿರೀಟ ಸನ್ಮಾನ ಆಗ್ಬೇಕಾದ್ರೆ ಹೆಮ್ಮೆಯಿಂದ ಕೂರಿಸ್ಕೋಬೇಕು. ಅದೊಂದು ಫೋಟೋ ಕಾಪಿ ಸಾಕು, ಅದೊಂದು ವಿಡಿಯೋ ಸಾಕು. ಎಷ್ಟೋ ಜನ ಬೇಕಾಬಿಟ್ಟಿದ್ದಾರೆ ಹೊರಗಡೆ, ಅವ್ರು ಆನೋರಿಂಗಿಲ್ಲ, ಮಾತಾಡ್ಸೋರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ, ಏನಿಲ್ಲ, ಕರೆಕ್ಟ್ ಹೌದು ಅಲ್ವೋ? ಅದಕ್ಕೆ ಚೀಫ್ ಗೆಸ್ಟ್ ಆಗಿ ನಮ್ಮ ವರ್ಲ್ಡ್ ದಿ ಬೆಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ನ ಇನ್ವೈಟ್ ಮಾಡಬೇಕು ಅನ್ನೋ ಕನಸು. ಅದು ಹೇಗಿರ್ಬೋದು ಅನ್ನೋದನ್ನ ಯೋಚನೆ ಮಾಡಿ ಕಾರ್ಯಕ್ರಮ. ಯಾಕಂದ್ರೆ ನಾನು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಊಹೆಗೂ ಮೀರೇ ಮಾಡ್ತಕ್ಕಂಥದ್ದು. ಕಾರ್ಯಕ್ರಮದಲ್ಲಿ ನಾನು ಯಾವುದನ್ನು ಕಾಂಪ್ರಮೈಸ್ ಆಗೋ ಪ್ರಶ್ನೆಗಳಿಲ್ಲ. ಆಫರ್ ಕೊಡೋದ್ರಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ. ವಾಚ್ ಏನ್ ಕೊಟ್ಟಿದ್ದೆ ಬಂದು ಲೋಡ್ ಬಿದ್ದಿದೆ ಅಲ್ಲೆಲ್ಲ, ಮಧ್ಯಾಹ್ನ ಎಲ್ಲ ಗಿಚ್ಚಿ ಗಿಲಿಗಿಲಿ ಅಂತ ತೋರಿಸ್ಕೊಂಡು ಹೋಗ್ಬೇಕು. ಏನ್ ಹೇಳಿ, ಗಿಚ್ಚಿ ಗಿಲಿಗಿಲಿ ಅಂತೇಳಿ, ಕರೆಕ್ಟ್ ಅಲ್ಲ? ನನಗೂ ಗೊತ್ತಿಲ್ಲ ನೋಡಿ, ನಾನು ಹಳೇದ್ ನಮ್ಗೆಲ್ಲ ಆಫರ್ ಕೊಡ್ತಾ ಇರ್ತೀನಲ್ಲ ಅಂತ ಹೇಳಿ ವಾಚ್ ಡನ್ ಬಿಟ್ಬಿಡಿ ಅಂತ ಬಿಟ್ಬಿಟ್ಟೆ. ಆಮೇಲೆ ಅವ್ನು ಹೇಳ್ತಾ ಇದ್ದಾನೆ, ಸ್ವಾಮಿ ನಿಮ್ದು ಆ ರೈಟ್ ಅಲ್ಲ, ನಿಮ್ದು ಈ ರೈಟು, ಗೋಲ್ಡ್ ರೇಟ್ ಜಾಸ್ತಿ ಆಗಿದ್ದು ಗೊತ್ತಿದ್ಯಾ? ಯಾಕಂದ್ರೆ ಚಿನ್ನದ ಲೇಪನ ಹಾಕ್ಬೇಕಲ್ಲ ಚೈನಿಗೆ, ಬೆಲ್ಟ್ ವಾಚ್ ಅಲ್ಲ, ಯಾವುದೋ ಒಂದು ಕೊಡ್ರತ್ಲಾಗೆ ಅನ್ನಕ್ಕೆ. ಸೊ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ನಮ್ದು RK ಲೋಗಲೇ ಬಂದ್ಬಿಟ್ಟಿದೆ. ನಮ್ದೇ ಫ್ಯಾಕ್ಟ್ರಿ ಲೆಕ್ಕ ಆಗ್ಬಿಡ್ತದೆ ಈಗ, ನಮ್ದೇ 2030 ಮೂವ್ಮೆಂಟ್, ನಮ್ದೇ RK ಲೋಗೋ, ನಾವೇ ಸಪ್ಲೈ ಮಾಡ್ಬೋದು. ತುಂಬಾ ವಿಷನ್ ಇಟ್ಕೊಂಡು RK ಮೈಂಡ್ ಸೆಟ್ ಅಲ್ಲಿ ಎಲ್ಲೆಲ್ಲ ಹೋಗ್ತಾ ಇದೀನಿ ಬಿಡಿ, ಅದೇನೇನೋ ಆಗುತ್ತೆ ನೆಕ್ಸ್ಟ್. ಇದ್ದವರು 100% ಡೆವಲಪ್ಮೆಂಟ್ ಆಗ್ತೀರಾ. ಸೊ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತಾ ಇದ್ದೀನಿ ಸ್ನೇಹಿತರೆ. ತಾರೆಗಳ ಸಮ್ಮೇಳನ ಯಾರು 500 SP ಕಂಪ್ಲೀಟ್ ಮಾಡ್ತಾರೆ ಅವರಿಗೆ ಬೆಳ್ಳಿ ಕಿರೀಟ ತೊಡಿಸೋದ್ರ ಮುಖಾಂತರ ವಿಶೇಷವಾಗಿ ಇವತ್ತೇನು ಪೇಟಾ ಶಾಲೆ ಆಗ್ತೀವಲ್ಲ, ಅವತ್ತಿನ ದಿನ ನಿಮ್ಗೆ ಬೆಳ್ಳಿ ಕಿರೀಟ ಹಾಕಿ ತೊಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಾವು ಇವತ್ತು ಆಲ್ರೆಡಿ ಡಿಸಿಷನ್ ಅನ್ನ ತಗೊಂಡು. ಏನ್ ಸೆಟ್ಟಿಂಗ್ ಆಗ್ಬೇಕು? ಸ್ವಲ್ಪ ಜೋರಾಗಿ ಮಾತಾಡಿ. ಜೀವಂತವಾಗಿರೋರೆಲ್ಲ ಚೆನ್ನಾಗಿ ಮಾತಾಡ್ತೀರ ಅಂತ ನಾನು ಅನ್ಕೊಂಡಿದ್ದೀನಿ. ಯಾರ್ದು ಕಿಡ್ನಿ ಚೆನ್ನಾಗಿದೆ ಅವರೆಲ್ಲ ಜೋಶಲ್ಲಿ ಇರ್ತಾರೆ, ಯಾರ್ದು ಹಾರ್ಟ್ ಚೆನ್ನಾಗಿದೆ ಜೋಶಲ್ಲಿ ಇರ್ತಾರೆ, ಯಾರ್ದು ಲಿವರ್ ಚೆನ್ನಾಗಿದೆ ಎಲ್ಲ ಜೋಶಲ್ಲಿ ಇರ್ತಾರೆ. ಸೊ ಗೋಲ್ ಸೆಟ್ಟಿಂಗ್ ಅಂಡ್ ಅಚೀವಿಂಗ್ ಫಾರ್ ಸಕ್ಸಸ್ ಇನ್ ಲೈಫ್. ನಿಮ್ಮ ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೇಕಾ, ಕೆಲವೊಂದು ಗೋಲ್ಗಳು ಇರ್ಬೇಕು ಸ್ನೇಹಿತರೆ. ಗೋಲ್ ಇಲ್ದಲೆ ಯಾವುದೇ ಕಾರಣಕ್ಕೂ ಅಚೀವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯತೆಗಳು ಇಲ್ಲ. ಒಂದು ಮದುವೆ ಮಾಡ್ಬೇಕು ಅಂದ್ರೂ ಅದಕ್ಕೊಂದು ಡೇಟ್ ಫಿಕ್ಸ್ ಆಗುತ್ತೆ, ಒಂದು ಗೋಲ್ ಫಿಕ್ಸ್ ಆಗುತ್ತೆ. ಭಟ್ರು ಯಾರು, ಯಾವ ಛತ್ರ ಬುಕ್ ಮಾಡಬೇಕು, ಏನೇನ್ ತರಬೇಕು, ಹುಡುಗಂಗೆ ಏನ್ ಕೊಡ್ಬೇಕು, ಹುಡುಗಿಗೆ ಏನ್ ತರಬೇಕು, ಎಷ್ಟು ಜನಕ್ಕೆ ಇನ್ವಿಟೇಷನ್ ಕೊಡ್ಬೇಕು, ಎಲ್ಲ ಪ್ರಿಪ್ರೇಷನ್ ನಡೆಯುತ್ತೆ ಆ ಡೇಟಿಗೆ, ಕರೆಕ್ಟಾ? ನೆಕ್ಸ್ಟ್ ಬನ್ನಿ ಸರಿ. ಸೊ ವೆರಿ ಇಂಪಾರ್ಟೆಂಟು, ವಾಟ್ ಈಸ್ ಗೋಲ್ ಸೆಟ್ಟಿಂಗ್? ಗೋಲ್ ಸೆಟ್ಟಿಂಗ್ ಅಂದ್ರೆ, ಗೋಲ್ ಅಂದ್ರೆ ಏನು? ಎಷ್ಟೋ ಜನಕ್ಕೆ ಗುರಿ ಇದೆ, ಗುರಿ ಇದೆ, ಏನ್ ಗುರಿ ಅಂತ ಕೇಳೋದು ಗೊತ್ತಿಲ್ಲ. ವಾಟ್ ಈಸ್ ಗೋಲ್ ಸೆಟ್ಟಿಂಗ್ ಅಂತ ಹೇಳಿದ್ರೆ, ಗೋಲ್ ಸೆಟ್ಟಿಂಗ್ ಈಸ್ ಎ ಪವರ್ಫುಲ್ ಪ್ರೊಸೆಸ್ ಫಾರ್ ಥಿಂಕಿಂಗ್ ಅಬೌಟ್ ಯುವರ್ ಐಡಿಯಲ್ ಫ್ಯೂಚರ್. ಅಂದ್ರೆ ನಿಮ್ಮ ಫ್ಯೂಚರ್ ಹೇಗಿರ್ಬೇಕಂತ ಹೇಳಿದ್ರೆ ಒಂದು ಐಡಿಯಲ್ ಆಗ್ಬೇಕು, ಒಂದು ಜಬರ್ದಸ್ತ್. ಇವತ್ತು ಯಶ್ ಗೊತ್ತಲ್ಲ ನಿಮಗೆ, ಒಂದು ಐಡಿಯಲ್ ಅಂತ ಹೇಳ್ಬೋದು ಆ ವ್ಯಕ್ತಿ. ಆ ಹೆಸರು ಕೇಳಿದ್ರೆ ಒಂದು ವೈಬ್ರೇಷನ್. ಇವತ್ತು ವರ್ಲ್ಡ್ ಲೆವೆಲ್ ಅಲ್ಲಿ ಹೆಸರನ್ನ ಮಾಡ್ಬಿಟ್ರು, ಯಾರು? ಯಶ್ ಅವರು. ಸೊ ಹಾಗೆ ಇಲ್ಲಿ ನಮ್ಮ ಫ್ಯೂಚರ್, ಐಡಿಯಲ್ ಫ್ಯೂಚರ್ ಅಂಡ್ ಫಾರ್ ಮೋಟಿವೇಟಿಂಗ್ ಯುವರ್ ಸೆಲ್ಫ್ ಅಂದ್ರೆ ಒಂದು ಗೋಲ್ ಸೆಟ್ಟಿಂಗ್ ಇದ್ದಾಗ ಏನಾಗುತ್ತೆ, ಮುಂದೆ ಏನಾದ್ರೂ ಒಂದು ವಿಷನ್, ಒಂದು ಗೋಲ್ ಇದ್ದಾಗ ಡೈಲಿ ಅದೇ ನಮಗೆ ಮೋಟಿವೇಟ್ ಸ್ನೇಹಿತರೆ.
ಅದೇ ನಮಗೆ ಮೋಟಿವೇಟ್. ನೋಡಿ, ನಾನು ಚಿಕ್ಕಮಂಗ್ಳೂರಲ್ಲಿ ಕಮ್ಮಿ ಈಗ ವರ್ಕರ್ ಇದ್ದಾಗ ಎಲ್ಲೋ ಒಂದಿನ 2 ದಿನ ಊರು ಮನೇಲಿ ಇದ್ದಾಗ ಏನ್ ಮಾಡ್ಬಿಡ್ತೀನಿ, ಮನೆ ಹತ್ರಕ್ಕೆ ಹೋಗಿ ತುಂಬಾ ಆಸೆ ಆಗುತ್ತೆ. ಹೊಸದಾಗಿ ಕಟ್ತಾ ಇದೀವಲ್ಲ, ಮೇಲ್ ರೂಮ್ ಹೋಗ್ತೀನಿ, ಇಲ್ಲಿ ಹೆಂಗಿರುತ್ತೆ, ನಾಳೆ ನಾನು ಝೂಮ್ ಮೀಟಿಂಗ್ ತೊಗೊಳ್ತಿದ್ರೆ ಬ್ಯಾಕ್ ಗ್ರೌಂಡ್ ಎಲ್ಲ ಹೆಂಗಿರುತ್ತೆ, ನನ್ನ ಮಕ್ಳಿಗೆ ಒಂದು ರೂಮ್ ಇದೆ ಆಟ ಆಡಕ್ಕೆ, ಅವಳು ಹೆಂಗಿರ್ತಾಳೆ, ಅವಳು ಹೆಂಗ್ ಸ್ಟಡಿ ಟೇಬಲ್ ಇದೆ, ಅವಳು ಹೆಂಗ್ ಸ್ಟಡಿ ಮಾಡ್ತಾಳೆ, ಒಳಗಡೆ ಕೆಳಗಡೆ ಹಾಲ್ ಹೇಗಿದೆ, ಓ ಎಸ್ ಅಮ್ಮ ರೂಮಿಗೆ ಒಂದು ಟಿವಿ ಅಲ್ವಾ, ಹಾಲಿಗೆ ಒಂದು ಟಿವಿ ಅಲ್ವಾ, ನನಗೂ ಒಂದು ಟಿವಿ ಅಲ್ವಾ, ಅಂದ್ರೆ ಆ ವಿಜುವಲೈಸೇಷನ್ ಮಾಡ್ಕೊಳ್ತಾ ಹೋಗ್ತೀವಿ. ಈ ಮನೆ ಒಳಗೆ ಹೋದಾಗ ಇಷ್ಟೆಲ್ಲ ವಾತಾವರಣಗಳು ಕ್ರಿಯೇಟ್ ಆಗಿರುತ್ತೆ. ಕರೆಕ್ಟಾ? ಸೊ ಈ ತರದ ಒಂದು ಮೈಂಡ್ ಸೆಟ್ ಇದ್ದಾಗ ಸೆಲ್ಫ್ ಮೋಟಿವೇಟ್ ಆಗ್ತೀವಿ. ನಿಮ್ಮಲ್ಲಿ ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕನ್ನ ಹುಮ್ಮಸ್ ಬರ್ಬೇಕಂತ ಹೇಳಿದ್ರೆ ಕನಸನ್ನ ಕಾಣಬೇಕು. ಕನಸಿಗೆ ಯಾರು ಟ್ಯಾಕ್ಸ್ ಕೊಡಂಗಿಲ್ಲ ಸ್ನೇಹಿತರೆ. ಯಾರು GST ಕಟ್ಬೇಕಾ, ಯಾರು ಟ್ಯಾಕ್ಸ್ ಕಟ್ಬೇಕಾ? ಎಷ್ಟೋ ಜನ ಗೊಳೋ ಅಂತಾರೆ ಕನಸು ಕಾಣಕ್ಕೆ. ಎಲ್ಲ ಆಗದೆ ಇಲ್ಲೇನು ಅಂತ ಅದೇ ಒಂದು 1/4 kg ಅಲ್ಲ 100 ಗ್ರಾಮ್ ಕಬಾಬ್ ತಿನ್ನೋ ಕನಸು ಅಷ್ಟೇ ನಿಮ್ದಲ್ಲ. ಬೇರೆ ಏನಿಲ್ಲ, ದೊಡ್ಡ ಕನಸೇ ಇಲ್ಲ. ಯಾರಿಗೆ ಗೋಲ್ ಇದೆ, ಯಾರಿಗೆ ಅದನ್ನು ರೀಚ್ ಮಾಡ್ಬೇಕನ್ನೋ ಹುಮ್ಮಸ್ಸಿದೆ, ಸೆಲ್ಫ್ ಮೋಟಿವೇಟ್ ಆಗ್ತಾರೆ. ಅವರಾಗೆ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗಾಡಿ ಗೊತ್ತಾ, ನಾವೆಲ್ಲ ಸೆಲ್ಫ್ ಸ್ಟಾರ್ಟ್ ಸ್ನೇಹಿತರೆ. ನಾವ್ ಯಾರು ಕಿಕ್ಕರ್ ಸ್ಟಾರ್ಟ್ ಅಲ್ಲ. ನಾವು ಮುಟ್ಟಿದ ತಕ್ಷಣ ನಾವು ಸ್ಟಾರ್ಟ್ ಆಗ್ತಾ ಇರ್ತೀವಿ. ನಮ್ಗೆ ಯಾರು ಕಿಕ್ ಕೊಡ್ದು ಸ್ಟಾರ್ಟ್ ಮಾಡ್ಬೇಕಂತಿಲ್ಲ. MD ಸರ್ ಸಂತೋಷ್ ಇನ್ ಸೂಪರ್ ಸ್ಟಾರ್ ಕಾರ್ಯಕ್ರಮ ಮಾಡಬೇಕು ನನಗೆ ಹೇಳಿಲ್ಲ. ನಾನು ಇನ್ವಿಟೇಷನ್ ಕಳೆದ ತಕ್ಷಣನೇ ಅದ್ ಎಲ್ಲೆಲ್ಲಿಂದ ಹೆಸರು ತಂದಿರ್ತೀರಿ ಅಂದ್ರು. ನಮ್ದು ಹೆಸರು ಹೇಳಿದೆ ಒಂದು ಕೆಲಸ ಸರ್ ಅಂತ ಹೇಳಿದ್ರು. 100 ಸೂಪರ್ ಸ್ಟಾರ್ ನೋಡಿ ಸರ್ ಆ ಕಾರ್ಯಕ್ರಮ ಹೆಂಗಿರುತ್ತೆ ಅಂತ ಹುಮ್ಮಸ್ ಕೊಟ್ಟೆ. ಬೆಳಗ್ಗೆ ಒಂದು ವಾಯ್ಸ್ ಹಾಕಿದ್ದಾರೆ ಗ್ರೂಪಿಗೆ, ಆಮೇಲೆ ಹಾಕ್ತೀನಿ. ಖುಷಿಯಾಗಿ ಹೋಗ್ಬಿಟ್ಟಿದ್ದಾರೆ. 100% ಒಂದು ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಆಗುತ್ತೆ ಯಾರ ಕೈಯಿಂದ ಅಂತೇಳಿ. ಅಂದ್ರೆ ನಾವೇನ್ ಪಾಸಿಟಿವ್ ಕೊಡ್ತೀವಿ ಆ ಕಡೆಯಿಂದನೂ ಅಷ್ಟೇ ಪಾಸಿಟಿವ್ ಬರುತ್ತೆ. ನಾವೆಲ್ಲ ಸಣ್ಣ ಮಕ್ಳಿದ್ದಾಗ ಆಟ ಆಡ್ತಿದ್ವು. ಬಾಲ್ ಗೊತ್ತಾ, ರಬ್ಬರ್ ಬಾಲ್, ಇಲ್ಲಿಂದ ತೆಗೆದು ಗೋಡೆ ಹೊಡಿತೀವಿ. ಅಷ್ಟೇ ಫೋರ್ಸ್ ಅಲ್ಲಿ ಕೈ ಹಿಂಗ್ ಇಡ್ತಿದ್ವು, ಆ ಕೈಗೆ ಬಾಲ್ ಬಂದು ಬೀಳೋದು. ಕರೆಕ್ಟ್ ಅಲ್ಲ? ನಾವ್ ಈ ಬಾಲ್ ತಗೊಂಡು ಹಿಂಗ ಅದು ಆ ಬಾಲ್ ತರಕ್ ನಾವೇ ಹೋಗ್ತೀವಿ. ಕರೆಕ್ಟ್ ಹೌದು ಅಲ್ವೋ? ನೀವ್ ಎಷ್ಟು ಫೋರ್ಸ್ ಎಸಿತೀರ ಅಷ್ಟೇ ಫೋರ್ಸ್ ಅಲ್ಲಿ ಬಾಲ್ ಬರುತ್ತೆ. ನಿಮ್ಮ ಫೋರ್ಸ್ ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಬಾಲ್ ಬರಲ್ಲ. ನಾನು 2 years ಫುಲ್ ಕಮಿಟ್ಮೆಂಟ್ ಅಲ್ಲಿ ಇದ್ದೆ. ನನ್ನ ವೈಫಿಗೆ ಹೇಳಿದೆ ಡಿಸ್ಟರ್ಬ್ ಮಾಡಬೇಡ ನನಗೆ. 2 years ಫುಲ್ಲಿ ಮೈಂಡ್ ಸೆಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನೀವೊಂದು ಒಳ್ಳೆ ಮನೆ ಗಿಫ್ಟ್ ಕೊಡ್ತಾ ಇದ್ದೀನಿ, ಸುಮ್ಮನೆ ಇದ್ಬಿಡು, ನಂಗೆ 2 years ಡಿಸ್ಟರ್ಬ್ ಮಾಡಬೇಡ, ಲೇಟ್ ಬಂದ್ರೆ ಮಾತಾಡ್ಬೇಡ, ಕಿರಿಕಿರಿ ಮಾಡಬೇಡ. ಹೆಂಡ್ತಿರಿಗೆ ವೈಫ್ ಅಂದ್ರೆ ಏನ್ ಹೇಳಿ, ವಿತೌಟ್ ಇನ್ಫಾರ್ಮೇಶನ್ ಫೈಟಿಂಗ್ ಅಂತ ಇಂಗ್ಲಿಷ್ WIFE ಅಂತ ಇದೆಯಲ್ಲ, ಅದು ನಂಗೂ ಗೊತ್ತಿರಲಿಲ್ಲ. ಯಾರೋ ರೀಲ್ಸ್ ಅಲ್ಲಿ ತೋರಿಸಿದ್ರು. ಪ್ರಿಯಾ ಮೇಡಮ್ ಯಾವ್ದೋ ಒಂದು ರೀಲ್ಸ್ ಹಾಕಿದ್ರಿ. ನಾವು ಕರೆಕ್ಟ್ ಅಲ್ಲ? ನಿಮ್ಗೆ ಏನಾದ್ರು ಜಗಳ ಆಡ್ಬೇಕಂತ ಹೇಳಿದ್ರೆ ಏನಿಲ್ಲ, ಗಂಟ ಒಬ್ಬ ಇದ್ರೆ ಸಾಕು, ನಮ್ಗೆ ಬೇರೆ ಏನ್ ಬೇಡ, ಟೆನ್ಷನ್ ಬೇಡ ಅಂತ ರೀಲ್ಸ್ ಹಾಕಿದ್ರು. ವಿತೌಟ್ ಇನ್ಫಾರ್ಮೇಶನ್ ಫೈಟಿಂಗ್. ಲೇಟ್ ಆಗುತ್ತೆ, ಫೈಟ್ ಮಾಡ್ತಾಳೆ ನಾನು ಹೇಳ್ತೀನಿ. ಯಾಕೆ ಇಷ್ಟೊತ್ತು? ನಿಮ್ಗೆ ಏನ್ ಗೊತ್ತು? ಆ ಸಣ್ಣ ಮಗುನ ಬೆಳಗ್ಗೆ ಎಬ್ರಿಸಿ ಸ್ಕೂಲಿಗೆ ಕಳ್ಸೋದಕ್ಕೆ ನಂಗೆ ಸಾಕು ಸುಣ್ಣ ಆಗೋಗುತ್ತೆ. ಅದ್ರ ಮತ್ತೆ ದೊಡ್ಡವಳನ್ನ ಬೇರೆ ರೆಡಿ ಮಾಡಿ ಕಳಿಸ್ಬೇಕು. ಅದಾದ್ಮೇಲೆ ನಿಮ್ಮ ಅಪ್ಪ ಅಮ್ಮಂಗೆಲ್ಲ ರೆಡಿ ಮಾಡಬೇಕು. ಅದಾದ್ಮೇಲೆ ನಾನು ಸ್ಕೂಲ್ಗೆ ಹೋಗ್ಬೇಕು ಟೀಚರು. ಅದಾದ ತಕ್ಷಣ ನೀವೇ ಅಂಗಡಿಲಿಲ್ಲ, ಮಧ್ಯಾಹ್ನ ಬಂದ್ಬಿಟ್ಟು ನಿಮ್ಮ ಅಪ್ಪಾಜಿ ಊಟ ಕಳಿಸ್ಬೇಕು, ಇಲ್ಲ ಅಂಗಡಿ ಬಾಗ್ಲು ಹಾಕ್ಬೇಕು. ಅಲ್ಲಿಂದ ಬಂದ ತಕ್ಷಣ ನಾವು ಬೇಡ ಅಂದ್ರೂ ಮಕ್ಕಳು ಟ್ಯೂಷನ್ಗೆ ಬರ್ತಾವ, ಮನೇಲಿ ಟ್ಯೂಷನ್ ಮಾಡಬೇಕು. ಅದಾದ ತಕ್ಷಣ ಮತ್ತೆ ಇವು ಅಂಟಾಕತ್ತವೆ ಅಂತೇಳಿ ಅವಕ್ಕೆ ಮಾಡಾಕ್ಬೇಕು. ನಿಮ್ಮ ಅಪ್ಪ ಅಮ್ಮಂಗೆ ಮಾಡಾಕ್ಬೇಕು. TV ನೋಡಂಗಿಲ್ಲ, ಹೊರಗಡೆ ಓಡಾಡಂಗಿಲ್ಲ. ನೀವು ಮಾತ್ರ ಒಳ್ಳೊಳ್ಳೆ ಸೂಟು ಬುಟ್ಟು ಹಾಕೊಳ್ಳಿ, ರೆಸಾರ್ಟ್ ಹೋಗಿ ಎಂಜಾಯ್ ಮಾಡಿ, ಸ್ವಿಮ್ಮಿಂಗ್ ಪೂಲ್ ಇರಿ. ಈಗ ಗೋವಾ ಬೇರೆ ಹೋಗ್ತೀರಾ, ಹೋಗಿ ಹೋಗಿ ಹೋಗಿ. ಡೆಲ್ಲಿ ಬೇರೆ ಹೋಗ್ತೀರಾ, ಹೋಗಿ ಹೋಗಿ. ತಾಜ್ಮಹಲ್ ಬೇರೆ ಹೋಗ್ತೀರಾ, ಹೋಗಿ ಹೋಗಿ. ನಾವಿಲ್ಲಿ ಬದನೆಕಾಯಿ ಮನೇಲಿ ಕೂತಿರ್ತೀವಿ. ಮಾತಾಡ್ತಾರೆ ಮಾತಾಡ್ತಾರೆ ನಿಮಗೆ ಮಾತಾಡ್ತಾರಲ್ಲ ಶಹನಾಜ್ ಅವ್ರು ಒಂದ್ಸಲ ಹಾಗೆ ಮಾತಾಡಲ್ಲ ನಿಮ್ಮ ಮನೇಲಿ ಮಾತಾಡ್ತಾರೆ. ಅವ್ರಿಗೆ ಹೇಳಿದ್ದೆ ಡೋಂಟ್ ವರಿ, ಮುಂದಿನ ವರ್ಷ ನಾನು ಯಾವಾಗ್ಲೂ ನೋಡಿ ಇಷ್ಟರಲ್ಲಿ ಒಂದು ಹಿಸ್ಟ್ರಿ. ನನ್ನ ವೈಫಿಗೆ ಯಾರೇ ಬರ್ತಡೇ ಬಂದ್ರು 10,000 20,000 ಗಿಫ್ಟ್ ಕೊಟ್ಟ ಅಭ್ಯಾಸನೇ ಇಲ್ಲ. ಲಕ್ಷದ ಕೊಟ್ಟ ಅಭ್ಯಾಸ. ಕೋವಿಡ್ ಟೈಮಲ್ಲಿ 6 ಲಕ್ಷ ಗಿಫ್ಟ್ ಕೊಟ್ಟಿದ್ದೆ. ಅದೇ ಟೈಮಿಗೆ ರ್ಯಾಂಕ್ ಅಚೀವ್ಮೆಂಟ್ ಆಗಿತ್ತು. 6 ಲಕ್ಷ ಗೋಲ್ಡ್ ಫಂಡ್ ಬಂದಿತ್ತು. ತಗೊಳ್ಳೋ ಅಂದೆ. ಎಲ್ಲ ಗೋಲ್ಡ್ ಇಡ್ತಿದ್ರು ಕೋವಿಡ್ ಟೈಮಲ್ಲಿ, ನಾನು ಗೋಲ್ಡ್ ಮಾಡಿಸ್ಕೊಟ್ಟೆ ಅವನಿಗೆ. ಅದೇ ತರ 2 ವರ್ಷದಿಂದ ಹೇಳಿದೆ, ಸುಮ್ಮನೆ ಇದ್ಬಿಡು, ನನಗೆ ಸಪೋರ್ಟ್ ಮಾಡು, ಖಂಡಿತ ಈ ಮನೆ ಏನಿದೆಯಲ್ಲ ಇದಕ್ಕಿಂತ ಸೂಪರ್ ಡೂಪರ್ ಮನೆ ಕಟ್ಕೊಡ್ತೀನಿ ನಿನಗೆ ಅಂತ ಹೇಳಿದ್ದೆ. ಅದೇ ಮೇ 27 ಬರ್ತಡೆ. ಅಷ್ಟರೊಳಗೆ ಮನೆ 1.25 ಕೋಟಿದು ಗಿಫ್ಟ್ ಕೊಡ್ತಾ ಇದ್ದೀನಿ. ಒಂದು ಗೋಲ್. ಅದು ಎಲ್ಲಿಂದ ಬಂದು ಗೊತ್ತಾ? ನಾವಿರೋ ಮನೇಲಿ ಆ ಮನೆಗೆ ಹೋದೆ, ವಾರ್ಡ್ ಹಿಂಗ್ ಬಂದ್ರೆ ಹಿಂಗೆ ಮುಟ್ಟಿದ್ರೆ ಸಾಕು ಹಿಂಗೆ ಹೊರಗೆ ಬಂದ್ಬಿಡುತ್ತೆ. ಹಿಂಗೆ ಅಂದ್ರೆ ಸಾಕು ಹಂಗೆ ಹೋಗುತ್ತೆ, ನಿಂದು ಹೋಗುತ್ತೆ. ತಡೆಯುವ ಸ್ವಲ್ಪ ಸುಮ್ಮನೆ ಲೋಟದೆಲ್ಲ ಇರುತ್ತಲ್ಲ, ಕರೆಕ್ಟ್ ಅಲ್ಲ? ನೋಡಿ, ಇದು ಹಳೆ ಮನೆ ಹಿಂಗಿದೆ, ಇದು ಹಿಂಗಿಲ್ಲ, ಅದು ಹಿಂಗಿಲ್ಲ ಅಂತ ಹೇಳೋದು. ಅಲ್ಲಿ ನೀರು ಪ್ರಾಬ್ಲಮ್ ಚಿಕ್ಕಮಂಗ್ಳೂರು, ನಮ್ಮ ಏರಿಯಾ ಒಂದು ಸ್ವಲ್ಪ ಮುನ್ಸಿಪಾಲ್ ನೀರು. ಅವ್ರು 2 ದಿನ ಏನಾದ್ರು ಮೋಟ್ರ್ ಕೆಟ್ಟೋಯ್ತು ಅಂದ್ರೆ 3 ದಿನ ನೀರು ಬರಲ್ಲ. ನಾನು ತಗ್ಲಾಕ ಬಿಡ್ತಿದ್ದೆ. ಈ ಇಷ್ಟರಲ್ಲಿ ಎಲ್ಲೋ ಬಂದಾಗ ಶಿವ ಅಂತ ಒಂದು ರೆಸ್ಟ್ ಮಾಡೋಣ ಅಂದಾಗ
ಮಾಡಿ ಮಾಡಿ ರೆಸ್ಟು, ಇಲ್ಲಿ ನೀರಿಲ್ಲ ಏನಿಲ್ಲ, ಯಾರು ಬಾಡಿಗೆ ಮನೆಗೆಲ್ಲ ನೀರು ಬಿಡೋದು, ಫೋನ್ ಮಾಡಿ ಟ್ಯಾಂಕರ್ಗೆ. ಅವ್ನು ಟ್ಯಾಂಕರ್ ಬರೋನು ಒಳ್ಳೆ ಪೈಪ್ ಹಿಡ್ಕೊ ಬರ್ತಾನ. ನಮ್ದು ಬೇರೆ ಹಿಂದೆ ಇದೆ, 40 ಅಡಿ ಹಿಂದೆ ಹೋಗ್ಬೇಕು ಟ್ಯಾಂಕು, 40 ಅಡಿ ಪೈಪು ಮುಂದ್ಗಡೆಯಿಂದ ಟ್ಯಾಂಕರ್ 40 ಅಡಿ ಮನೆ ಒಳಗೆ ತಗೊಂಡು ಹೋಗಿ ಪೈಪ್ ಟ್ಯಾಂಕಿಗೆ ಬಿಡ್ಬೇಕಾದ್ರೆ ಅದಕ್ಕೆ 108 ತೂತಾಗು. ಯಾದಕ್ಕೆ? ಅವ್ನು ನೀರು ಬಿಟ್ಟ ಅಂದ ತಕ್ಷಣ ಮನೆಯಲ್ಲೆಲ್ಲ ನೀರು. ಯಾವನ್ ಬಾಚೋದಿದು? ಒಳ್ಳೆ ಕರ್ಮ ಇರ್ತಲ್ಲ. ಟ್ಯಾಂಕಿ ಕರ್ಸ್ತು ಅಂತೆ, ಟ್ಯಾಂಕಿ ಕರ್ಸ್ತೆ. ಈಗ ನೀರು ಬೇಕು ಅಂದೆ, ನೀರು ಬಂತು. ಈಗ ಇದ್ಯಾವನ್ ಬಾಚೋದು ಅಂದ್ರೆ ನಾನೇನ್ ಮಾಡ್ಲಿ? ಬಾಚ್ಲಿ ಅಂತ ನಮ್ಗೆ ಹೆಡ್ಡೇಕ್, ನಮ್ಗೆ ಏನ್ ಗೊತ್ತಾ ಕಿರಿಕಿರಿ ಇರಬಾರ್ದು ಅಂತ ನಾನೇ ಇಟ್ಕೊಂಡು ಮಫ್ಲರ್ ಮಾಡಿದ್ದು ಉಂಟು. ಮಾಡಿದ್ವಿ, ಮಾಡಕ್ಕೆ ಏನ್ರಿ ಹೆಂಡತಿಗೆ ಸಪೋರ್ಟ್ ಮಾಡಿದ್ರೆ ಇನ್ಯಾರಿಗೆ ಮಾಡ್ಬೇಕ್ರಿ? ನಿಮ್ಮ ಪಕ್ಕದ ಮನೆ ಆಂಟಿ ಮಾಡಕ್ಕಾದ್ರೆ ಏನ್ರಿ ರಾಜಶೇಖರ್? ಅವ್ರ ಅನುಭವ ಇದೆ, ಬೇಕಾ ಕೇಳಿ. ನೋಡಿ ಶ್ರೀನಿವಾಸ್ ಅವ್ರು ನಾನು ಹಂಗೆ ಅಂತ ಹೇಳ್ತಿದ್ರು. ನಾನು ಮಾಡ್ತೀನಿ ಸರ್. ಪಕ್ಕದ ಮನೆ ರಾಜಶೇಖರ್ ಪಕ್ಕದ ಮನೆ ಮಾಡಿದ್ರು. ಸೊ ಇವೆಲ್ಲ ಏನಾಗುತ್ತೆ ಗೊತ್ತಾ? ಇವೆಲ್ಲ ಒಂದು ಸಣ್ಣ ಸಣ್ಣ ಕಿರಿಕಿರಿಗಳು ನಿಮ್ಮ ಮನೇಲಿ ಅನುಭವಿಸ್ತಾ ಇರ್ತೀರ. ಅವತ್ತೊಂದು ಡಿಸಿಷನ್ ಮಾಡಿದೆ, MD ಸರ್ ಹೇಳಿದ್ ಕರೆಕ್ಟು. ಮನೆ ಇದೆ ಇಲ್ಲ ಅಂತ ಹೇಳಲ್ಲ, ನಿನ್ನ ಕನಸಿನ ಮನೆ ಇದೆಯಾ ಅಂತ ಬಂತು ಮ್ಯಾಟರ್. ಮನೆ ಇದೆ, ಕನಸಿನ ಮನೆ ಇದೆಯಾ ಅಂತ ಬಂತು. ಅವತ್ತೊಂದು ಹಠ ಕ್ರಿಯೇಟ್ ಆಯ್ತು. ಗೋಲ್ಡ್ ಕೊಟ್ಟೆ, ಸ್ಯಾರಿ, ಲಕ್ಸುರಿ, ಫಾರಿನ್ ಕರ್ಕೊಂಡು ಹೋಗಿದ್ದೀನಿ, ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದೀನಿ. ನಮ್ಮ MD ಸರ್ ಈಗಲೂ ಹೇಳ್ತಾರೆ, ಅಮ್ಮವ್ರ ಗಂಡ ಇವನು ಎಲ್ಲೋದ್ರು ಕರ್ಕೊಂಡು ಹೋಗ್ತಾನೆ. ಈ 1.5 ವರ್ಷದಿಂದ ಎಲ್ಲೋ ಕರ್ಕೊಂಡು ಬರ್ತಾಯಿಲ್ಲ. ಕರ್ಕೊಂಡೋದ್ರು ಒಂದು ಪ್ರಾಬ್ಲಮ್, ನಮಗೆ ಸರಿಯಾಗಿ ಮಾತಾಡ್ಸಲ್ಲ, ಟೈಮ್ ಕೊಡಲ್ಲ, ನಿಮ್ಮ ಪಡೆ ನೀವು ಇರ್ತೀರಾ. ಈಗ ನಿಮ್ಮ ಜೊತೆ ಇರ್ಬೇಕಾದ್ರೆ ನಾನು ನಿಮ್ಮ ಕಷ್ಟ ಸುಖ ಕೇಳ್ಬೇಕಲ್ಲ, ಬಂದಾಗ ರೂಮ್ ಸಿಕ್ಕಿಲ್ಲ, ಊಟ ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ, ನನ್ನ ಹೆಂಡತಿ ಕೇಳ್ದಾಗ ಕೊಡಲ್ಲ. ಅದಕ್ಕೋಸ್ಕರ ಸಪ್ರೇಟಾಗಿ ಹೋಗ್ಬಿಡೋಣ, ನಿನ್ನ ಒಟ್ಟಿಗೆ ಹೆಂಗೆ ಬೇಕಾದ್ರೆ ಇದು ಬಿಡ್ತೀನಿ. ಸಪ್ರೇಟ್ ಡೇಟ್ ಕೊಟ್ಟಾಗಲೂ MD ಸರ್ ನಮಗೆ ಬಿಟ್ಟಿರಲ್ಲ, ಯಾವ್ದಾರು ಒಂದು ಡೇಟ್ ತಗ್ಲಾಕಿರ್ತಾರೆ. ಅಲ್ಲೂ ಅಗ್ನಿ ಪರೀಕ್ಷೆ ಅಂತಾರಲ್ಲ ಹಂಗೆ. ಸೊ ಇವೆಲ್ಲ ಗೋಲ್ ಸೆಟ್ಟಿಂಗ್ ಸ್ನೇಹಿತರೆ ಹೆಂಗ್ ಆಗ್ತಿತ್ತು ಅಂದ್ರೆ ಮನ್ಸಲ್ಲಿ ನನಗೊಂಥರ ಈ ಪಿರಿಪಿರಿಯಿಂದ ಹೊರಗೆ ಬರಬೇಕು ಅಂತಾಗಲೇ ಮನೆ ಕಟ್ಟಬೇಕು ಅನ್ನೋದು ಒಂದು ಕನಸು ಬಂದಿತ್ತು. ಮನೇಲಿ ಅದು ಮಕ್ಕಳು ಅತ್ತಾಗಲೇ ಮಾತ್ರ ತಾಯಿಗೆ ಏನಾದ್ರು ಕೊಡಬೇಕು ಅಂತ ಮನ್ಸು ಬರೋದು. ಕರೆಕ್ಟ್ ಅಲ್ಲ? ಈ ಹೆಂಡತಿ ಕಿರಿಗೆ ಹೌದಲ್ಲ ಅಂತ ಮತ್ತೆ ಯಾರು ಪಿನ್ ಇಟ್ಟಿರ ಫೋನ್ ಮಾಡಿ, ನಿಮ್ಮ ಬಗ್ಗೆ ತುಂಬಾ ಮಾತಾಡ್ತಿದ್ರು ಅವರು, ನಿಮ್ಮ ಬಗ್ಗೆನೇ ಮಾತಾಡ್ತಿದ್ರು, ನೀವೆಲ್ಲ ನೆಲ ವರ್ಷಿಸಿದ್ರಂತ ಅವ್ರ ಹತ್ರ ಫಿಟ್ಟಿಂಗ್ ಇಟ್ಟು ಇದೆಲ್ಲ ಹೇಳ್ತೀರ ನನ್ನ ಅಂತಾರೆ. ನಾನು ಹೇಳ್ತೀನಿ, ನಿನ್ ಬಗ್ಗೆ ಹೇಳೋದಂದ್ರೆ ಸೇಲ್ ಮಾಡೋದು ನಾನು ಅಂತೀನಿ, ವಿಷಯನ ಸೇಲ್ ಮಾಡೋದು. ಕರೆಕ್ಟ್ ಅಲ್ಲ? ನಾನು ಧರಣಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಈಗಲೂ ಸ್ವೀಟ್ 16 ತರ ಇದ್ರಲ್ಲ ನೋಡಿ, ಯಾರು ಹೇಳ್ತಾರೆ 48 ವರ್ಷ ಅಂತ? ನಿಮ್ಮ ಬಾಯಲ್ಲೇ ಬರಲಿ 42 ವರ್ಷ ಹಿಂಗಿದೆ ನೋಡಿ, ಹೆಂಗ್ ಬಾಯ ಬರೀ 3 ಮಕ್ಕಳು, ಒಬ್ಳೆ ಅದಿನ್ನಂತೂ ಬೇಡ, ಅದು ಅಕೌಂಟ್ಲೆಸ್, ಸೆಕೆಂಡ್ ಐಡಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಏನ್ ಹೇಳಿ, ಒಂದು ಗೋಲ್ ಸೆಟ್ಟಿಂಗ್. ನಿಮ್ಮಲ್ಲೂ ಒಂದು ಗೋಲ್ ಸೆಟ್ಟಿಂಗ್ ಆಗ್ಬೇಕು ಸ್ನೇಹಿತರೆ. ಇದು 500 SP ಕಿರೀಟ ಹಾಕೋ ಗೋಲ್ ಸೆಟ್ಟಿಂಗ್ ಅಲ್ಲ. ಲೈಫಲ್ಲಿ ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡಬೇಕು. ಮನೆಗೆ ಹೋದ್ರೆ ಒಂದು ನೆಮ್ಮದಿ ಬೇಕು, ಖುಷಿ ಬೇಕು, ಆ ವಾತಾವರಣಗಳು ಬೇಕು. ಎಷ್ಟೋ ಜನದ ಮನೆಗೆ ಹೋಗಿ ಪಿರಿಪಿರಿವೆ, ವಾತಾವರಣ ಕಿರಿಕಿರಿ ಅಷ್ಟೇ, ಬೇರೆ ಏನಲ್ಲ. ಹೆಂಡತಿನ ಒಳ್ಳೆಯವರೇ, ಮಕ್ಕಳು ಒಳ್ಳೆಯವರೇ, ತಂದೆ ತಾಯಿ ಒಳ್ಳೆಯವರು, ಎಲ್ಲರೂ ಒಳ್ಳೆಯವರೇ. ಆ ವಾತಾವರಣ ನಮ್ಮನ್ನ ಕಿರಿಕಿರಿ ಮಾಡಿಸ್ತಾ ಇದೆ. ಕರೆಕ್ಟ್ ಹೌದು ಅಲ್ವೋ? ಸೊ ಈ ತರ ನಿಮ್ಮಲ್ಲಿ ಒಂದು ಕೆಲವೊಂದು ಗೋಲ್ಗಳು ಬೇಕು. ನಾನು ಕಾರ್ ತಗೋಬೇಕು, ನಾನು ಮನೆ ತಗೋಬೇಕು. ಎಷ್ಟೋ ಜನ ಹೇಳ್ತಾರೆ, ಓ ಸೂಪ್ 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 ಏರ್ಸ್ತಾವ್ರೆ ನೋಡು ಅಂತ ಹೇಳಿ. ಆದ್ರೆ ನಮ್ಗೆ ಬೆನಿಫಿಟ್ ಅಲ್ಲೇನ್ರಿ? ನಮ್ಗೆ MD ಏರ್ಸಿದ್ರು, ಕೋಟಿ ಬರುತ್ತೆ ಅಂದ್ರು, ಕಾರ್ ಬರುತ್ತೆ ಅಂದ್ರು, ಮನೆ ಬರುತ್ತೆ ಅಂದ್ರು ಅಂತ ಹೇಳಿದ್ರು ಅಂತ ಹೇಳಿ ಏರ್ಸರಿಂದ ನಾನು ಸುಮ್ಮನೆ ಕೂತಿದ್ರೆ ಇದೆಲ್ಲ ಬರ್ತಿತ್ತ ಇವತ್ತು? ಪ್ರತಿಯೊಂದು ಪ್ರೂಫ್ ಇದೆ ರೀ. ಫಸ್ಟ್ ರ್ಯಾಂಕ್ ಕೊಡ್ತಿದ್ದು 2,500,000, 2ನೇ ರ್ಯಾಂಕ್ ಕೊಡ್ತಿದ್ದು 7,500,000, 3ನೇ ರ್ಯಾಂಕ್ ಕೊಡ್ತಿದ್ದು 15,000, ಅದ್ರ ನೆಕ್ಸ್ಟ್ ರ್ಯಾಂಕ್ ಕೊಡ್ತಿದ್ದು 32,000, 5ನೇ ರ್ಯಾಂಕಿಂದು 69,000, 6ನೇ ರ್ಯಾಂಕಿಂದು 2,10,000, 7ನೇ ರ್ಯಾಂಕಿಂದು 3,60,000, 8ನೇ ರ್ಯಾಂಕಿಂದು 5 ಲಕ್ಷ. ಈ ತರದ ಪ್ರತಿಯೊಂದು ರೆಕಾರ್ಡ್ ನಮ್ಮ ಹತ್ರ ಇದೆ. ಪ್ರತಿಯೊಂದು ರ್ಯಾಂಕ್ ಅನ್ನ ಹೊಡ್ಕೊಂಡು ಒಂದು ಗೋಲ್ ಸೆಟ್ಟಿಂಗ್. V-Star ಅಲ್ಲಿ ಯಾವತ್ತೂ ನಿಮಗೆ ಇಷ್ಟು ದಿನದಲ್ಲಿ ಹಿಂಗೆ ಮಾಡ್ಬೇಕು ಅಂತ ಕಂಡೀಷನ್ ಇದೆಯಾ? ಕಂಡೀಷನ್ ಇಲ್ಲ. ಎಲ್ಲಿ ಕಂಡೀಷನ್ ಇಲ್ಲ ಅಲ್ಲಿ ನೀವು ಸೋಲ್ತೀರಾ. ಅದಕ್ಕೆ ನಾವು ಕಂಡೀಷನ್ ಆಗ್ತಾ ಇದ್ದೀವಿ. ಎಲ್ಲಿ ಕಂಡೀಷನ್ ಇದೆ, ಇಷ್ಟು ದಿನದಲ್ಲಿ ಹಿಂಗೆ ಆಗ್ಬೇಕು ಅಂತ ಡೆಡ್ಲೈನ್ ಎಲ್ಲ ಹಾಕೊಳ್ತೀರಾ, ಅಲ್ಲಿ ಗೆಲ್ತಕ್ಕಂಥ ಕೆಲಸ ಆಗುತ್ತೆ ಸ್ನೇಹಿತರೆ. ಇವತ್ತು ಗೋಲ್ ಸೆಟ್ಟಿಂಗ್ ವಿಚಾರಕ್ಕೆ ಬಂದಾಗ, ಯು ಕ್ಯಾನ್ ಸೆಟ್ ಎ ಗೋಲ್ಸ್ ಇನ್ ಆಲ್ ಆಸ್ಪೆಕ್ಟ್ ಆಫ್ ಲೈಫ್. ಗೋಲ್ಸ್ ಕ್ಯಾನ್ ಬಿ ಸ್ಪಿರಿಚುವಲ್, ಫೈನಾನ್ಷಿಯಲ್ ಆರ್ ಎಜುಕೇಶನ್. ನಾನಾ ರೀತಿಯಲ್ಲಿ ನಾವು ಗೋಲ್ ಸೆಟ್ಟಿಂಗ್ ಅನ್ನ ಮಾಡಬಹುದು. ಬನ್ನಿ ಸರ್ ನೆಕ್ಸ್ಟ್. ಸೊ ಸೆಟ್ಟಿಂಗ್ ಗೋಲ್ಸ್ ಇಸ್ ದ ಫಸ್ಟ್ ಸ್ಟೆಪ್ ಇನ್ ಟರ್ನಿಂಗ್. ಅಂದ್ರೆ ಫಸ್ಟ್ ಯಾರು ಗೋಲ್ ಸೆಟ್ಟಿಂಗ್ ಮಾಡ್ಕೊಂತೀರಾ, ಒಂದು ಇಂಪಾರ್ಟೆಂಟ್ ನೋಡಿ, ಇನ್ವಿಸಿಬಲ್ ಇಂಟು ದಿ ವಿಸಿಬಲ್. ಅಂದ್ರೆ ಆನ್ಲೈನ್ ಆಫ್ಲೈನ್ ಲೆಕ್ಕ
ಕೆಲವೊಂದು ಕನಸನ್ನ ಕಾಣ್ತೀವಿ, ಅದು ತಿರುಕನ ಕನಸ್ತಾರ ಕಾಣ್ತೀವಿ, ಕರೆಕ್ಟ್ ಅಲ್ಲ? ಜಗ್ಗೇಶ್ ಪಿಕ್ಚರ್ ನೋಡಿರ್ಬೋದು, ಒಳ್ಳೆ ಹೀರೋ ನಟಿ ಡ್ಯಾನ್ಸ್ ಮಾಡ್ತಾರೆ, ಬೆಳಿಗ್ಗೆ ತಕ್ಕ ಎದಾದ ತಕ್ಷಣ ಏನಮ್ಮ ಎಬ್ಬಿಸ್ಬಿಟ್ಟೆ, ನಾನು ಒಳ್ಳೆ ಹೀರೋ ನಟಿ ಕನಸು ಕಾಣ್ತಿದ್ದೆ. ಕೆಲವರು ಕನಸನ್ನ ಕಾಣ್ತಾರೆ ಅಷ್ಟೇ, ಆ ಕನಸಿಗೆ ಏನ್ ಮಾಡ್ಬೇಕು ಅಂತ ಪ್ರಯತ್ನಗಳನ್ನ ಪಡಲ್ಲ ಸ್ನೇಹಿತರೆ. ಸುಮ್ಮನೆ ಹಿಂಗಿದ್ರಂಗೆ ಹಂಗಿದ್ರಂಗೆ ತುಂಬಾ ಕನಸಿನ ಲೋಕದಲ್ಲೇ ಇರ್ತಾರೆ. 90 ಹೊಡೆದಾಗ ಒಂದು ಸ್ವಲ್ಪ ಹಂಗೆ ಹೊಡೆದವ್ರಿಗೆ ಗೊತ್ತಿದೆ, ಕರೆಕ್ಟ್ ಅಲ್ಲ? ಇರ್ಬೋದಾ? ಲಾಸ್ಟ್ ಟೈಮ್ ಗೋವಾದಲ್ಲಿ ಅಡಗಳಾಡ್ತಾ ಇದ್ದೆ. ಇನಿಸಿಬಲ್ ವಿಸಿಬಲ್ ಅಂದ್ರೆ ಈ ಗೋಲ್ಸ್ ಅನ್ನ ಫಸ್ಟ್ ನಿಮಗೆ ಏನ್ ಆಗ್ಬೇಕು, ಏನ್ ಆಗ್ಬಾರ್ದು, ಎಲ್ಲಿ ಏನಿಗೆ ಇರ್ಬೇಕು ಅನ್ನೋದನ್ನ ಫಸ್ಟ್ ಟರ್ನಿಂಗ್ ಪಾಯಿಂಟ್ ಸ್ನೇಹಿತರೆ. ಯಾರು ಗೋಲ್ ಸೆಟ್ಟಿಂಗ್ ಇಲ್ದರೆ ಕೆಲಸ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ ಆಗಲ್ಲ. ಸೊ ನೆಕ್ಸ್ಟ್ ವಿಚಾರ, ವೈ ಸೆಟ್ಟಿಂಗ್ ಗೋಲ್? ಇಟ್ ಗಿವ್ಸ್ ಯು ಲಾಂಗ್ ಟರ್ಮ್ ವಿಷನ್ ಅಂಡ್ ಶಾರ್ಟ್ ಟರ್ಮ್ ಮೋಟಿವೇಶನ್. ನೋಡಿ, ಲಾಂಗ್ ಟರ್ಮ್ ವಿಷನ್, ಒಂದು ಲಾಂಗ್ ಟರ್ಮ್, ಇವತ್ತು ಮನೆ ಅಂತಕ್ಕಂಥದ್ದು ಒಂದು ಲಾಂಗ್ ಟರ್ಮ್ ಸ್ನೇಹಿತರೆ. ಅದು 3 ತಿಂಗಳಲ್ಲಿ ಆಗ್ತಿದ್ದ ಕೆಲಸ, 6 ತಿಂಗಳಲ್ಲಿ ಆಗ್ತಿದ್ದ ಕೆಲಸ ಅಲ್ಲ. 3 ಸ್ಟಾರ್ ಅಲ್ಲಿ ನೀವು ಕೋರ್ಪತಿ ಆಗ್ಬೇಕಂದ್ರೆ ಮಿನಿಮಮ್ 3 ಇಯರ್ಸ್ ಬೇಕೇ ಬೇಕು. 3 ಇಯರ್ಸ್ ಆರ್ 2 ಇಯರ್ಸ್ ಆವರೇಜ್ ಬೇಕು. ಒಂದು ಡೈಮಂಡ್ ರ್ಯಾಂಕ್ ಕ್ರಾಸ್ ಆದ್ಮೇಲೆ ನೀವು ಹೇಳ್ತಕ್ಕಂಥದ್ದೇ ಬೇಡ, ತಂಡ ತನಗೆ ತಾನೇ ರನ್ ಆಗುತ್ತೆ. ತಂಡ ತನಗೆ ತಾನೇ ರನ್ ಆಗುತ್ತೆ. ಈಗ ನಮ್ಗೆ ಒಂದಲ್ಲ ಒಂದು ಟೀಮ್ ರನ್ ಆಗ್ತಾ ಇರುತ್ತೆ, ನಮ್ಗೆ ಇನ್ಕಮ್ ಬರ್ತಾ ಇರುತ್ತೆ. ಇಲ್ಲಿ ಏನಾಗುತ್ತೆ, ಯಾರೋ ಬಂದಿರ್ತಾರೆ, ಯಾರೋ ಬಿಟ್ಟು ಹೋಗ್ತಾರೆ, ಅವ್ರು ಬಿಟ್ಟು ಹೋದ್ರು ಅಂತ ಇವ್ರು ಹೇಳ್ಕೊಂಡು ಕೂತಿರ್ತಾರೆ, ಇವ್ರು ಬಿಟ್ಟು ಹೋದ್ರು ಅಂತ ಅವ್ರು ಹೇಳ್ಕೊಂಡು ಕೂತಾರೆ, ಯಾರೋ ಟೀಮ್ ಹೇಳ್ಕೊಂಡು ಹೋದ್ರು ಅಂತ ಅಲ್ಲಿ ಅಳ್ತಾ ಕೂತಿರ್ತಾರೆ. ನೀವೊಂದು ರ್ಯಾಂಕ್ 4 ಅಥವಾ 7, 8, 9 ಆದ್ಮೇಲೆ ಏನಾಗುತ್ತೆ ಗೊತ್ತಾ, ನಿಮ್ ಕೆಳಗೆ ಒಬ್ರಲ್ಲ ಒಬ್ರು ಕೆಲಸ ಮಾಡ್ತಾ ಇರ್ತಾರೆ. ಒಬ್ರಲ್ಲ ಒಬ್ರು ಕೆಲಸ ಮಾಡ್ತಾ ಇರ್ತಾರೆ. ಯಾರೋ ಅಲ್ಲಿ 100 ಸ್ಪೀಡ್ ಡನ್ ಅಂತಾರೆ, ನನಗೆ 1,000 ಟನ್ ಅನ್ನತ್ತೆ. ಈಗ ಭದ್ರಾವತಿ ಶಿವಮ್ಮ ಹೋಗ್ಬಿಟ್ಟು ನೆನ್ನೆ 6-8 ಜನದ ಕೂರಿಸ್ಕೊಂಡು ಮೀಟಿಂಗ್ ಮಾಡಿ ಸಕ್ಸಸ್ಫುಲ್ ಅಂತ ಹಾಕಿದ್ರು. ಪುಪ್ಪೇಗೌಡದು 300 SP ರ್ಯಾಂಕ್ ಕೊಡ್ಬಿಟ್ರು. ಹೋಗಿ ಪುಪ್ಪೇಗೌಡರು ಪ್ಲಾನ್ ಕೊಟ್ಟಿದ್ದು 3,000 ರೂಪಾಯಿ ನನ್ನ ಜೋಬಿಗೆ ಬಿತ್ತು ಊರಲ್ಲಿದ್ದಾಗ. ಇದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ, ಕರೆಕ್ಟ್ ಹೌದು ಅವರು. ಸೊ ಧರಣಿ ಅವರು ಮನೆ ಬಿಟ್ಟೆ ಅವರು ಭದ್ರಾವತಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ, ಆಫೀಸ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು. ನಾನೇ ಭದ್ರಾವತಿ ಆಫೀಸಿಂದ ಬಾಡಿಗೆ ಕಟ್ಟಲ್ಲ, ನಾನು ಬಾಡಿಗೆ ಕಟ್ಕೊಂಡು ಎಲ್ಲ ಕೆಲಸ ಮಾಡ್ತಾರೆ. ಇವ್ರು ಇರ್ಬೋದು, ಕೇಶವಮೂರ್ತಿ, ಶಿವಮ್ಮ, ಇವರು ಉಮೇಶ್, ಎಲ್ಲರೂ ಕೆಲಸ ಮಾಡ್ತಾರೆ. ವಾರ 15 ಮಿನಿಮಮ್. ಎಷ್ಟು ಹೇಳಿ? ವಾರ ಮಿನಿಮಮ್ 15. ಇವ್ರ ಕಡೆಯಿಂದ ನನಗೆ ಎಷ್ಟು ಹೇಳಿ ವಾರ ಇನ್ಕಮ್? 10,000. ತಿಂಗಳಿಗೆ ಎಷ್ಟು? 40,000. ನಾನು ಫ್ಯಾಕ್ಟ್ರಿ ರೆಡಿ ಮಾಡ್ಕೊಂಡಿದ್ದೀನಿ. ಪ್ರಿಯಾ ಕದಮ್ ಅವರು ವಾರ 18ರಿಂದ 19 ಐಡಿ ಆವರೇಜ್ 15 ಐಡಿ. ಏನು ಮಾಡ್ತಾ ಇದ್ದಾರೆ ಮೇಡಮ್, ಏನ್ ಕತೆ ನಿಮ್ದು ಅನ್ನೋದು ಜೂಮ್ ಮೀಟಿಂಗ್ ಡಿಂಗ್ ಅನ್ನೋದು ಮತ್ತೆ ಮುಗಿತು ಅಷ್ಟೇ. ವಾರಕ್ಕೆ 15,000 ರೂಪಾಯಿ ಅವರಿಂದ ಬರುತ್ತೆ ನನಗೆ. ಉದ್ಲಿ ಹಿಡಿಲಿಲ್ಲ, ಪಿಕಾಸಿ ಹಿಡಿಲಿಲ್ಲ, ಏನ್ ಹಿಡಿಲಿಲ್ಲ. ಏನ್ರಿ ಪಂಕಜ ನಿಮ್ ಕತೆ ಹೂ ಗಾಡ್ ಅಂತ ಹೇಳ್ಕೊಂತ? ಇಲ್ಲ ಸರ್, ಹಂಗಲ್ಲ ಸರ್, ಇದು ಹಿಂಗೆ ಸರ್ ಅಂತ. ವಾರಕ್ಕೆ 8 ಐಡಿ ಆಗ್ತಾರೆ. ಅವರಿಂದ ಒಂದು 10,000 ರೂಪಾಯಿ. 16 ಕಿಲ್ಲರ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ನಳಿನಿ, ಕೇಶವ್, ಪ್ರಿಯಾ ಕದಮ್, ಜಗದೀಶ್, ಪಂಕಜ, ಶಾನಾಸ್, ಪ್ರದೀಪ್, ಶ್ರೀನಿವಾಸ್, ಈ ಥರ ಲೈನಕ್ಕೆ 14 ಜನ ಇಟ್ಕೊಂಡಿದ್ದೀನಿ. ಒಬ್ಬೊಬ್ರು 5-5 ಐಡಿ ಕೊಟ್ಟರು. ವಾರಕ್ಕೆ ಸಾಕು 5 ಅಂತ ಕೊಟ್ಟರು 75ರಿಂದ 80 ಐಡಿ ಬರ್ತಿದ್ದೆ. 80,000 ರೂಪಾಯಿ ತಿಂತೇಗ್ಬೇಕಾದ್ರೆ ವಾರಕ್ಕೆ. ಏನೇ ತಿಂತೀನಿ ಅಂದ್ರೂ ಆಗಲ್ಲ ಅಷ್ಟು, ಕರೆಕ್ಟ್ ಹೌದು. ವಾರಕ್ಕೆ ಲಕ್ಷ ಹೆಂಗೆ ಬರುತ್ತೆ? ಇದೆ ಒಂದು ಟೀಮ್ ಸೆಟ್ಟಿಂಗ್. ಸ್ಟಾರ್ಟಿಂಗ್ ಅಲ್ಲಿ ನೀವು 3 ಜನ ಕಟ್ಬಿಟ್ಟಿರ್ತೀರ, ವಿಕ್ರಮ್ ಬೇತಾಳ್ ಥರ. ಅದೇ 3 ಜನದ ಹತ್ರ ಸಾರ್ ಮೀಟಿಂಗ್ ಬರಲ್ಲ ಸರ್, ಜೂಮ್ ಮೀಟಿಂಗ್ ಬರಲ್ಲ ಸರ್, ಎಷ್ಟಂತ ಹೇಳೋದು ಸರ್, ಹೇಳಿ ಸಾಕಾಗ್ಬಿಟ್ಟಿದೆ ಸರ್, ಫೋನಲ್ಲಿ ಬೈದು ಉಪ್ಪನ್ಕಾಯಿ ಹಾಕ್ಬಿಟ್ಟಿದ್ದೀನಿ ಸರ್. ಉಪ್ಪನ್ಕಾಯಿ ಹಾಕಿದ್ರೆ ಅವ್ರು ಬರೋದೇ ಇಲ್ಲ. ಅವ್ರಿಗೆ ಏನ್ರಿ ಗೊತ್ತು ವಿಸ್ಟಾರು? ಅವ್ರಿಗೆ ಏನ್ ಗೊತ್ತು ವಿಸ್ಟಾರ್ ಅಥವಾ ವಿಸ್ಟಾರ್ ಯಾಕೆ ಬೇಕು ಅಂತ ಅವ್ರಿಗೆ ಏನ್ ಗೊತ್ತಿದೆ? ನೀವು ಮಾಡಿದ್ರೆ, ನೀವು 3 ಜನ ಮಾಡಿದ್ರೆ ನಿಮಗೂ ದುಡ್ಡು ಬಂದಿದೆ ಅಂತ ಅವರು ಬಂದ್ರು, ಅವರು 3 ಜನ ಮಾಡಿದ್ರು. ವಿಸ್ಟಾರ್ ಯಾಕೆ ಬೇಕು ಅನ್ನೋದು ಅವ್ರಿಗೆ ಕ್ಲಾರಿಟಿನ ಸಿಕ್ಕಿಲ್ಲ. ವಿಸ್ಟಾರ್ ಇಂದ ಏನ್ ಗಳಿಸ್ಬೋದು ಅವ್ರಿಗೆ ಕ್ಲಾರಿಟಿ ಸಿಕ್ಕಿಲ್ಲ. ಎಸ್ ಆರ್ ನೋ? ಸೊ ಇಲ್ಲಿ ಎಷ್ಟೋ ಜನ ಅದೇ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಅಲ್ಲಿ ಇದ್ದಾರೆ. ಏನಾಗುತ್ತೆ ಗೊತ್ತಾ, ಈ ಸಣ್ಣ ಸಣ್ಣ ನೆಗೆಟಿವ್ ಇಟ್ಕೊಂಡೇ ನೀವು ಸೋಲ್ತಾ ಇದ್ದೀರಾ. ಅದಕ್ಕೆಪ್ಪ ನನಗಿದೆಲ್ಲ ಆಗಿದೆಯಪ್ಪ, ನಾನು ಅದಕ್ಕೆ ಅನ್ಕೊಂಡೆ. ನಾನು ಆಂಟಿ ಹತ್ರ ಹೋಗಿ ಹೇಳ್ಬಿಟ್ಟು, ನಾನು ಹೇಳಿದೆ ನಾನು ಬೇಡ ಅಂದ್ರೆ ನೀನು ಸೇರಿಸ್ಬಿಡಿ. ಈಗ ಆಂಟಿಗೆ ಹೋಗಿ ಹೇಳಿದ್ರು, ಇವ್ರು ಹೇಳಿದ ತಕ್ಷಣ ಹಾಕ್ಬಿಡ್ಬೇಕು. ಹೇಳಿದ ತಕ್ಷಣ ಹಾಕ್ಬಿಡ್ಬೇಕು ಅಂದ್ರೆ ಅದು ಯಾವ ಲೆಕ್ಕ? ನೀವ್ ಎಷ್ಟು ಜನಕ್ಕೆ ಇಷ್ಟ ಆಗಿದ್ದೀರ ಅನ್ನೋದು ಬೇಕಲ್ಲ, ಕರೆಕ್ಟ್ ಹೌದು ಅಲ್ವ? ನೀವು ಎಷ್ಟು ಚೆನ್ನಾಗಿ ಹೇಳಿದ್ದೀರಾ, ನೀವು ಇನ್ಕಮ್ ತೊಗೊಂಡಿದ್ದೀರಾ ಅಥವಾ ಪ್ರಾಡಕ್ಟ್ ರಿಸಲ್ಟ್ ಸಿಕ್ಕಿದ್ಯಾ, ಅದು ಅವ್ರ ಮನಸ್ಸಿಗೆ ನಾಟ್ಬೇಕಲ್ಲ. ನಿಮ್ಮ ಬದಲಾವಣೆ ಯಾವಾಗ ನಿಮ್ಮಲ್ಲಿ ಕಾಣುತ್ತಲ್ಲ, ಆಟೋಮೆಟಿಕ್ಲಿ ಏನಾಗ್ತಾರೆ ಹೇಳಿ, ಜನ ನಿಮ್ಮನ್ನ ಒಪ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಅಗ್ಲಿ ಮರತ್ತು ಕ್ಯಾಟ್ಲಾಕ್ ಇಟ್ಕೊಂಡು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್, ಮಕ್ಕಳು ಸ್ಕೂಲ್ ಹೋಗ್ತಾರಲ್ಲ ಆ ಥರ ಅಗ್ಲಿ ಮರತ್ತು ಬಸ್ ಸ್ಟ್ಯಾಂಡಲ್ಲಿ, ಆಟೋದಲ್ಲಿ, ಬಸ್ಸಲ್ಲಿ, BMTC ಅಗ್ಲಿ ಮರತ್ತು ತಿರ್ಕೊಂಡು ಕೂತ್ಕೊಂಡ್ರೆ ಈ ಫೋಟೋಗಳೆಲ್ಲ ನೀವು ನೋಡ್ಕೊ. ಕೆಲವು ಸ್ಟೇಟಸ್ ಅದನ್ನು ಹಾಕೋತಾರೆ, ಬೈತೀರ ಹಾಕೋಬೇಡ್ರಪ್ಪ ಅದೆಲ್ಲ ಅಂತ ಹೇಳಿ. ಪಕ್ಕದ ಮನೇಲಿ ಹೇಳ್ಕೋದಾಗ ಏನಂತ ಗೊತ್ತಾ, ನಾನು ಹೆಂಡ್ತೀನಿ ಹಿಂಗೆ ತಿರ್ಬೇಕು, ಬೇಡ ಸುಮ್ಮನೆ ಅಂತಾರೆ. ಜನ ಕಷ್ಟಪಡೋದು ಇಷ್ಟಪಡ್ತಾರ, ಸ್ಮಾರ್ಟ್ ಆಗಿ ಮಾಡೋದು ಇಷ್ಟಪಡ್ತಾರೆ.
ಕರೆಕ್ಟ್ ಹೌದಲ್ವ? ಸ್ಮಾರ್ಟ್ ಆಗಿ ಇಷ್ಟಪಡ್ತಾರೆ ಅಂದ್ರೆ ನೀವು ಸ್ಮಾರ್ಟ್ ಆಗಿರ್ಬೇಕಲ್ಲ. ಹಂಗಂತೇಳಿ ನಾಳೆಯಿಂದ ನೀವು ಸ್ಮಾರ್ಟ್ ಆಗಿ ಹೇಳಕ್ ಹೇಳಿದ್ರಲ್ಲ ಸರ್, ಹಾಗಾಗಿ ಮನೇಲೇ ಇದ್ದೀನಿ ಸರ್ ಆರಾಮಾಗಿ ಅನ್ಬಿಡಿ. ಮನೇಲಿ ಕೂತ್ರೆ ಆಗಲ್ಲ. ಆದ್ರೆ ಫೀಲ್ಡಿಗೆ ಹೋಗೋದ್ರಲ್ಲಿ ಸ್ಮಾರ್ಟ್ ಇರಬೇಕು, ಮಾತಾಡೋದ್ರಲ್ಲಿ ಸ್ಮಾರ್ಟ್ ಇರಬೇಕು, ಡ್ರೆಸ್ ಸೆನ್ಸ್ ಅಲ್ಲಿ ಸ್ಮಾರ್ಟ್ ಇರಬೇಕು, ಎಲ್ಲದರಲ್ಲೂ ಸ್ಮಾರ್ಟ್ ಇರಬೇಕು. ಇವತ್ತು ನಾನು ಪ್ರತಿಯೊಬ್ಬರಿಗೂ ಒಂದು ಕ್ಯಾಟಾಕಿ ಇವತ್ತು ಫ್ರೀ ಕೊಡ್ತಾ ಇದ್ದೀನಿ ಬಂದಿರೋದ್ರಲ್ಲಿ. ಯಾಕೆ ಕೊಡ್ತಾ ಇದ್ದೀನಿ? ಹಳೇ ಅಜ್ಜರು ಕುಡಿದು ಹಳೆ ಕ್ಯಾಟ್ಲಾಕಿ ಇಟ್ಕೊಂಡು ಇಷ್ಟು ಜನ ಚೇಂಜ್ ಆಗ್ರಪ್ಪ ಅಂದ್ರು. ನಂಗೆ ತುಂಬ ಇಷ್ಟ ಸರ್ ಅದಕ್ಕೆ ಚೇಂಜ್ ಆಗ್ರಪ್ಪ. ಯಾವ್ದೊಂದು ತಗೊಳ್ರಿ 800 ರೂಪಾಯಿ. ಇಲ್ಲ ಸರ್, ಅದೇನು ಆರ್ಕೆಲಿ ಸರ್, ನೀವು ಕೊಟ್ರೇನೆ ಚಂದ ಸರ್, ಹಂಗಾಗಿ ನಾವು ಅಲ್ಲಿಗೋಸ್ಕರ ವೆಯ್ಟ್ ಮಾಡ್ತೀವಿ. ಕರೆಕ್ಟ್ ಅಲ್ಲ? ನಾಗರಾಜ್ ಅವ್ರು ಹೇಳ್ತಾರೆ ಕರೆಕ್ಟ್ ಸರ್, ಕರೆಕ್ಟ್ ಸರ್. ಯಾರು ಸ್ವಲ್ಪ ದುಡ್ಡನ್ನ ಹಾಕ್ಲಿಕ್ಕೆ ಇಷ್ಟಪಡಲ್ಲ ಸ್ನೇಹಿತರೆ, ದುಡ್ಡು ಆ ಕಡೆಯಿಂದ ಬರಲ್ಲ ಸ್ನೇಹಿತರೆ. ಅಕ್ಕಿ ಹಿಡಿಬೇಕಂದ್ರೆ ಅಕ್ಕಿ ಅಲ್ಲ, ಅಕ್ಕಿ ಬಚ್ಚಿಗಳು ಅವೆಲ್ಲ ಹಿಡಿಬೇಕಂತ ಅಲ್ಲ. ನಮ್ಮ ಕೆಲವು ಲ್ಯಾಂಗ್ವೇಜ್ ಅಲ್ಲಿ ಅಕ್ಕಿಗಳಂದ್ರೆ ಕಾಲೇಜ್ ಅಕ್ಕಿಗಳು, ಅವು ಆ ಅಕ್ಕಿಗಳಂದ್ರೆ ಬರ್ಡ್ಸ್. ಯಾರು ಹೇಳಿದ್ರು? ಬರ್ಡ್ಸ್, ಪಕ್ಷಿಗಳು. ಕರೆಕ್ಟ್ ಅಲ್ಲ? ನೋಡಿ ಉಮೇಶ್ ಅವ್ರು ಅಲ್ಲಿದಾರ, ಕಾಣ್ತಾ ಬೇಕು. ನೆಕ್ಸ್ಟ್ ಸರಿಂದ ಈ ಚಪ್ಪಲ್ ಹಾಕ ಬರ್ಬೇಕು ನಮ್ಗೆ ಕಾಣ. ಸೊ focus your acquisition knowledge and helps you to organize your time and your resource so that you can make the very most of your life. It also measure your progress because you always have a fixed end point or benchmark to compare with. Goals help you achieve your highest. ಗೋಲ್ಸ್ ಏನಾಗುತ್ತೆ ಗೊತ್ತಾ? ನಿಮ್ಮನ್ನ ಅಚೀವ್ಮೆಂಟ್ ಮಾಡಲಿಕ್ಕೆ ಹುಮ್ಮಸ್ಸನ್ನು ಕೊಡುತ್ತೆ ಸ್ನೇಹಿತರೆ. ನೀವು ಒಂದು ಕಾರ್ ತಗೋತೀನಿ ಅಂತ ಹೇಳಿದಾಗ ನಿಮ್ಮ ಮನೇಲಿ ಹುಚ್ಚ ಅಂತಾರೆ, ಕಾರ್ ತಗೋತಾರೆ. ಮೊನ್ನೆ ಹೋಗೋಣ ಹೇಳ್ತಾರೆ, ಅದೇನೋ ಒಂದು 4 ಜನ ಸೇರಿಸ್ಕೊಡೋಣ ದೊಡ್ಡದಾಗಿ. ಇಲ್ಲಿ ಏನಾಗುತ್ತೆ ಗೊತ್ತಾ, ಒಂದು ಪ್ರಾಬ್ಲಮ್ ಹೇಳ್ತೀನಿ ಕೇಳಿ. ನೀವು UP-ಗೆಲ್ಲ ಹೋಗ್ಬಿಡ್ತೀರಲ್ಲ, ಅಲ್ಲಿ ಒಂದು ಸ್ವಲ್ಪ ನಮ್ಮ ಗೌಡ್ರು, ನಿಂಗೇಶ್ ಗೌಡ್ರು ಇದ್ದಾರೆ ನೀವು. ನಾನು ರೈತರ ಮಗ, ನಾನು ಇಷ್ಟು ಇನ್ಕಮ್ ತಗೊಂಡಿದ್ದೀನಿ ಅಂದಾಗ ಎಲ್ಲಾರು ರೈತರ ಮಗ ಇದ್ರು ಹುಮ್ಮಸ್ಸಲ್ಲಿ ಬಂದ್ಬಿಡ್ತಾರೆ. ನಾನೇ ತಗೊಳಕ್ಕಾಗಲ್ಲ. ಕರೆಕ್ಟ್ ಅಲ್ಲ? ಪ್ರಿಯಕದವರು, ನಾನು ನರ್ಸರಿ ನಡೆಸ್ತಿದ್ದೆ, ಇವತ್ತು ನಾನು 35 ಲಕ್ಷ ತಗೊಂಡಿದ್ದೆ ಅಂದ ತಕ್ಷಣ ಅಲ್ಲಿರೋ ಹೆಣ್ಮಕ್ಳೆಲ್ಲ ಫುಲ್ ಚಾರ್ಜ್ ಆಗ್ಬಿಟ್ಟಿರ್ತಾರೆ. ನಳಿನಿ ಪ್ರಕಾಶ್ ಅಂದ ತಕ್ಷಣ ಚಾರ್ಜ್ ಆಗ್ಬಿಟ್ಟಿರ್ತಾರೆ. ಆದ್ರೆ ಅವರಂಗೆ ಕೆಲಸ. ಕರೆಕ್ಟ್ ಹೌದು? ಇವತ್ತು ಪ್ರಿಯಾ ಕದಮರ ಆ ಲೆವೆಲ್ ಬರ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಕೇಶವ ರ್ಯಾಂಕಿಂಗ್ ಬರ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಕ್ಕೆ ನಳಿನಿ ಎಷ್ಟು ಕಷ್ಟಪಟ್ಟಂತೆ. ತಮಿಳಿಂದ ಕನ್ನಡ ಲ್ಯಾಂಗ್ವೇಜ್ಗೆ ಎಷ್ಟು ಜನ ತಮಿಳ್ ಹುಡುಗಿ ಇವತ್ತು ಕನ್ನಡ ಕಲ್ತಿ ಇವತ್ತು ಟೈಕೂನ್ ಸ್ಟ್ರೀಮಲ್ಲಿ ಹೇಳ್ತಾರೆ ಸರ್, ನಳಿನಿ ಇದ್ರೇನೆ ಅದೊಂದು ವೈಬ್ರೇಷನ್ಸ್ ಅನ್ನೋ ಕಾರ್ಯಕ್ರಮಕ್ಕೆ ನಗಾಡಿಸ್ತಾರೆ, ಮಾತಾಡ್ತಾರೆ, ಏನೋ ಒಂದು ಗಿಜಿ 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 ಮಾಡಕ್ ಬಿಡ್ತಾರೆ ಸರ್. ಮೈ ಹೇಳ್ತಾರೆ, ನಮ್ಮ ಸುನಿಲ ಬಿಟ್ಟಾಕಿ ಸರ್, ಆ ಮುರಳಿ ನಿಮ್ ನಳಿನಿ ಇದ್ರೆ ಸರ್ ನಮ್ಗೆ POP ಟೆನ್ಷನ್ ಇರಲ್ಲ ಸರ್. ಹಾಗಾದ್ರೆ ದುಡ್ಡೇ ಕೇಳ್ಬೇಡ್ರಿ ನಾನು ಹೇಳಿದೆ. ಅದು ಹಂಗಲ್ಲ ಸರ್. ಸೊ ಅಂದ್ರೆ ಆ ವೈಬ್ರೇಷನ್ ಈ ಹುಡುಗಿಗೆ ಕಲಿಬೇಕು ಅಂತ ಆಸೆ ಇತ್ತು, ಒಂದು ಗೋಲ್. ನನ್ನ ಹತ್ರ ಯಾವಾಗಲೂ ಹೇಳೋದು, ಫಸ್ಟ್ ಆಕ್ಚುಲಿ ವಿಸ್ಟಾರಿಗೆ ಬಂದಾಗ ಪ್ರಿಯಾ ಕದಮ್ ರೊಟ್ಟಿಗೆ ಸೇರಿಸ್ಕೊಂಡು ಈ ಹುಡುಗಿ ನನಗೆ ತೋರಿಸಿತ್ತು, ಸರ್ ನಾನು ಪ್ರಿಯಾ ಕದಮ್ ಆಗ್ಬೇಕು ಸರ್. ಯಾವಾಗ ಆಗ್ಬೇಕಂತ ಹೇಳಿದ್ರು, ಅವ್ರು ಒಳ್ಳೆ ಡ್ರೆಸ್ ಹಾಕ್ತಿದ್ರು, ಅವ್ರು ಚೆನ್ನಾಗಿ ಮಾತಾಡ್ತಿದ್ರು, ಅವ್ರಂಗೆ ನಾನು ಮಾತಾಡ್ಬೇಕು ಅನ್ನೋದು ಈ ಹುಡುಗಿಗೆ ಮೈಂಡ್ ಸೆಟ್. ಒಂದು ಗೋಲ್ ಫಿಕ್ಸ್ ಆಯಿತು. ಯಾವಾಗ ಆ ಗೋಲ್ ಫಿಕ್ಸ್ ಆಯಿತು, ಇವತ್ತವರೆಗೂ ನಾನು ನೋಡ್ದಂಗೆ ಒಂದು ಝೂಮ್ ಮೀಟಿಂಗ್ ಮಿಸ್ ಮಾಡಲ್ಲ. ಝೂಮ್ ಮೀಟಿಂಗ್ ತಗೊಳ್ತಿದ್ರು. ನಾನೇನು ಹೇಳಿದ್ದೆ ಬೆಳಗ್ಗೆ ಅಂತೇಳಿ ತಗೊಳುತ್ತೆ. 10 ಜನ ಇದ್ರು ಮಾಡ್ತಾರೆ, 12 ಜನ ಇದ್ರು ಮಾಡುತ್ತೆ. ಒಂದು ಹಾಬಿಯಾಗಿ ತಗೊಂತು. ಯಾವಾಗ ಹಾಬಿಯಾಗಿ ತಗೋತೀರಾ ಗೋಲು ರೀಚ್ ಮಾಡ್ಬೋದು. ನಿಮ್ಗೆ ಹಾಬಿಯಾಗಿ ತಗೊಳ್ಳಲ್ಲ, ನಿಮ್ಗೆ ಕಷ್ಟ ಅನ್ಸುತ್ತೆ. ಬೆಳಿಗ್ಗೆ 5 ಗಂಟೆಗೆ ಎದ್ದೇಳೋಣ, ಎಸ್ ಹೋಗೋಣ ವಾಕಿಂಗ್, ಹೇಳೋದು ಸ್ವಲ್ಪ. ರಾತ್ರಿ ಬೆಳಗ್ಗೆ ಅಲ್ರಾಮ್ ಮಾಡಬೇಕಾದ್ರೆ ತುಂಬಾ ಕಷ್ಟ. ಅಲ್ರಾಮನ್ನು ಹೊಡೆದು ನಾವು ಮಾಡ್ತೀವಿ. ಕರೆಕ್ಟ್ ಅಲ್ಲ? ನೀವು ಮೊಬೈಲ್ ನೋಡಿದ್ರೆ ಅವ್ನು ಸ್ಟಿಚ್ ಅನ್ನು ಬರ್ತೀನಿ ಅಂತಿದ್ದ ಮೆಜರ್ಮೆಂಟ್ ತಗೊಳಕ್ಕೆ. ಅವ್ರು ಮುಸ್ಲಿಮು, ಬೆಳಗ್ಗೆ ಫೋನ್ ಮಾಡ್ಬಿಟ್ಟಿದ್ದೀನಿ, ಎತ್ತಂಗೆ ಎಲ್ಲ ಉಪವಾಸದಲ್ಲಿದ್ದೀನಿ ಸರ್. ಎಲ್ಲಿದ್ದೀರಾ? ಬಂದೆ ಅಲ್ಲಿ ಮೇನ್ ರೋಡಿಗೆ ಬನ್ನಿ ಅಂತ. ಮೇನ್ ರೋಡಿಗೆ ಬಂದು ಅವ್ನು ಆ ಶಾಪ್ ಹತ್ರ ಕಾಯ್ತೀನಿ. 7 ಸರಿ ಮಿಸ್ ಕಾಲ್ ಮಾಡಿದ್ರು, ಎತ್ತಲಿಲ್ಲ. ನಂಗೆ ಈ ಟೈಮ್ ಆಯ್ತು ಅಂತ ಓಡ್ ಬಂದ್ಮೇಲೆ, ಸರ್ ಎಲ್ಲಿದ್ದೀರಾ? ಬರ್ತಾ ಇದ್ದೀನಿ ಅಂತ. ಅಲ್ಲಪ್ಪ ನಾನು 7 ಸರಿ ನಿಮ್ ಕಾಲೇ ಬಂದಿಲ್ಲ ಅನ್ಬಿಟ್ಟ. ಇನ್ನೇನ್ ಮಾತಾಡೋದು ನಾನು? ಆಮೇಲೆ ಹೇಳಿದೆ, ನನ್ನ ಮನ್ಸಿಗೂ ಸಮಾಧಾನ ಮಾಡ್ಕೋಬೇಕಲ್ಲ, ರಾತ್ರಿ ಎಲ್ಲ ಉಪವಾಸ ಇತ್ತು, ಬೆಳಗಿನ ಜಾವ ಎದ್ದು ಮಲಗಿಬಿಟ್ಟಿದ್ಯಾ, ಹಂಗಾಗ್ಬಿಟ್ಟು ಬೇಡಪ್ಪ ಅಂತೇಳಿ ಈಗ ಬರ್ಬೋದು ಅಂತ ಕಾಣುತ್ತೆ. ಸೊ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಗೋಲ್. ಈಗ ನೋಡಿ, ನನಗೆ ಅಟ್ಲೀಸ್ಟ್ ಒಂದು 100 ಜನನಾರು ಒಂದು ಬ್ಲೇಸರ್ ಒಂದು ಗ್ರೂಪಲ್ಲಿ ಹೋಗ್ಬೇಕು ಅನ್ನೋದು ಒಂದು ಫೈಟಲ್ಲಿ ಆಸೆ ಇತ್ತು. ಒಂದು ಗೋಲ್ ಇತ್ತು, 100 ಆಗ್ಲಿ ಬಿಡ್ಲಿ, 50 ಜನ ಅಂತ ಟಾರ್ಗೆಟ್ ರೀಚ್ ಆಯ್ತಾ? ಒಂದು 50 ಜನ ಒಂದೇ ತರ ಬ್ಲೇಸರ್ ಹೋಗೋದು ಅಂದ್ರೆ ಸಾಧಾರಣ ವಿಷಯನ ಸ್ನೇಹಿತರೆ? ಸಾಧ್ಯತೆ ಇಲ್ಲ. ಅಂದ್ರೆ ಈ ತರ ಒಂದು ಗೋಲ್ಗಳು ನಮ್ಮಲ್ಲಿ ಯಾವಾಗ ಇರುತ್ತೆ, ನಮ್ಗೆ ಕೆಲಸ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ನಿಮಗೆ ಯಾರು ಗೋಲು?
ಅದೇ ಇಲ್ಲ. ಇವತ್ತು ಅರ್ಜುನನ್ಗಿಂತ ಬಲಶಾಲಿ ಯಾರು? ಏಕಲವ್ಯ. ಅರ್ಜುನನಿಗಿಂತ ಬಲಶಾಲಿ. ಅವನು ಒಂದ್ಸರಿ ಒಂದು ಜಿಂಕೆಗೆ ಬಾಣ ಹಾಕ್ತಾನೆ, ಅದು ಯಾರು ಇಷ್ಟು ಅವನಿಗಿಂತ ಸ್ಪೀಡ್, ಅರ್ಜುನನ್ಗಿಂತ. ಲಾಸ್ಟಿಗೆ ಯಾರು ಇರ್ಬೋದು ಅಂತ ನೋಡ್ಲಿಕ್ಕೆ ಹೋದಾಗ ಏಕಲವ್ಯ. ಅವನಿಗೆ ಯಾರು ಗುರು ಅಂತ ನೋಡ್ಲಿಕ್ಕೆ ಹೋದಾಗ ದ್ರೋಣಾಚಾರ್ಯ ಗುರು ಅಲ್ಲ, ಆದ್ರೆ ಫಿಸಿಕಲಿ ಗುರು. ಅವನ ಮೂರ್ತಿಯನ್ನ ಇಟ್ಕೊಂಡು ಅದನ್ನ ಫೋಕಸ್ ಮಾಡಿ 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 ಅವನು ಅರ್ಜುನಗಿಂತ ತುಂಬಾ ಚೆನ್ನಾಗಾದ. ಆದ್ರೆ ಇವನು ಅರ್ಜುನನ್ ನೇಮ್ ಬರಲ್ಲ ಅಂತ ಹೇಳಿ, ಈ ಗುರುಗೆ ಆಸೆ ಇರುತ್ತಲ್ಲ ಅವ್ರವ್ರಿಗೂ ಮಕ್ಕಳು ಗೆಲ್ಲಬೇಕು ಹಾಗೆ ಹೇಗೆ ಅಂತೇಳಿ ಏಕಲವ್ಯಂದು ಕೈಯನ್ನು ಹೆಬ್ಬೆರಳೆ ಕೊಡು ಅಂತ ಕೇಳಿದ. ಕರೆಕ್ಟ್ ಅಲ್ಲ? ಹೆಬ್ಬೆರಳಿಲ್ಲ ಅಂದ್ರೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅವ್ನು ನೋಡಿ ಗುರು ದಕ್ಷಿಣೆ ಕೊಟ್ಟೇ ಬಿಟ್ಟ. ಗುರುಗಿಂತ ಮಿಗಿಲು ಯಾರಿಲ್ಲ ಅಂತ. ಕರೆಕ್ಟ್ ಅಲ್ಲ? ಇಲ್ಲಿ ಗುರು ಅಂದ್ರೆ ಯಾರು ಗುರು? ಯಾರು ಗುರು? ನಾವಲ್ಲ ನಿಮ್ ಕೇಳೋದು. ಯಾರು ಗುರು ಅಂದ್ರೆ ಯಾರು ಗುರು? ಏನ್ ಧೋರಣೆ ದೊಡ್ಡ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಕನ್ಕೊಂಡೆ ನಾನು. ಕೆಲವ್ರು ಹೇಳ್ತಾರೆ ಏನು ಅವ್ರು ಹಾಕ್ತಾರ 5, 6, 7, 8 ಹಾಕ್ಬಿಟ್ರೆ ಏನ್ ದೊಡ್ಡ ಹೀರೋಗಳು ಇವ್ರನ್ನ ಮೋದಿಜಿ ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನಕ್ಕೆ, ಇವ್ರ್ಯಾರು ನಂಗೆ ಹಂಗಿರೋ ಅನ್ನಕ್ಕೆ, ಟೈಮಿಂಗ್ ಅಂತ ಹೇಳಕ್ ಇವ್ರ್ಯಾರು, POP ಹೇಳಕ್ ಇವ್ರ್ಯಾರು, ಒಳಗೆ ಮಾತಾಡ್ತಾರೆ ತುಂಬಾ ಜನ. ಧರಣಿ ಅಂದ್ರೆ ಧರಣಿ ಸರ್ಕಿ ಜೈ, ಧರಣಿ ಸರ್ ಹೀರೋ, ಧರಣಿ ಸರ್ ಧರಣಿ ಸರ್ ಧರಣಿ ಸರ್ ಆರಾಮಾಗಿದ್ದಾಗ ಧರಣಿ ಸರ್ ಗೊತ್ತಾ? ಓ ಸಾಧಾರಣ ವ್ಯಕ್ತಿನ ಎದುರುಗಡೆ ಬೆಣ್ಣೆ ಹಚ್ಬಿಡುತ್ತೆ ಹಿಂದೆ. ಅವೆಲ್ಲ ನಡೆಯಲ್ಲ ಸ್ನೇಹಿತರೆ. ಅವೆಲ್ಲ ತಾತ್ಕಾಲಿಕ. ಓಪನ್ ಟಾಪ್ ಆಗಿ ಇದ್ಬಿಡ್ಬೇಕು ಸ್ನೇಹಿತರೆ. ಮನಸ್ಸಲ್ಲಿ ಯಾವಾಗ ಕಲ್ಮಶ ಇಟ್ಕೋತೀರಾ, ನಿಮ್ ಬ್ಯಾಂಕ್ ಅಕೌಂಟ್ ಕಲ್ಮಶದಲ್ಲೇ ಇರುತ್ತೆ. ಬ್ಯಾಂಕ್ ಅಕೌಂಟ್ ಯಾವತ್ತೂ ತುಂಬಲ್ಲ, ಯಾವತ್ತೂ ತುಂಬಲ್ಲ. ಈಗ ನನ್ನ ಬ್ಯಾಂಕ್ ಅಕೌಂಟ್ ಟ್ರಾನ್ಸಾಕ್ಷನ್ ನೋಡಿ 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 ಬ್ಯಾಂಕ್ ಅವ್ರಿಗೆ 20 ಸರಿ ಫೋನ್ ಮಾಡಿದ್ದಾರೆ. ಲೋನ್ ಬೇಕಾ ಸರ್? ಲೋನ್ ಬೇಕಾ? ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಕಟ್ಟಬೇಕಲ್ಲಪ್ಪ ಅಂತೀವಿ. ಕೆಲವರಿಗೆ ಲೋನ್ ಸಿಗಲ್ಲ. ಯಾಕೆ ಹೇಳಿ? ಬ್ಯಾಂಕ್ ಅಕೌಂಟ್ ಟ್ರಾನ್ಸಾಕ್ಷನ್ ಚೆನ್ನಾಗಿದ್ದಾಗ ಖರೀದಿ ಕೊಡ್ತಾರೆ. ಯಾವಾಗ ನಮ್ಮ ಮನಸ್ಸಲ್ಲಿ ಕಲ್ಮಶ ಇರುತ್ತೆ, ನಾವು ಗುರಿ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಯಾವತ್ತೂ ನಿಮಗೆ ತಂದಂತ ವ್ಯಕ್ತಿನ ಮರಿಬೇಡಿ.